ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರುವಂತೆ ಆ, ಏನ್ ಮಾಡ್ತಾ ಇದ್ವಿ ಅಂತಾರ ಮ್ಯಾಥ್ಸ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಿದ್ವಿ. ಅದೇ ರೀತಿ ಒಂದಿಷ್ಟು ರೀಸನಿಂಗ್ ಪ್ರಶ್ನೆಗಳನ್ನ ಕೂಡ ಸಾಲ್ವ್ ಮಾಡ್ಬೇಕಂತೇಳಿ ಏನ್ ಮಾಡ್ತಾ ಇದ್ದೀನಿ ಅಂತಾರ ನಿಮ್ SSC GD ಆಗಿರ್ಬೋದು, CGL ಆಗಿರ್ಬೋದು, CHSL ಆಗಿರ್ಬೋದು, MTS ಆಗಿರ್ಬೋದು, RRB ಗ್ರೂಪ್ ಡಿ, NTPC, ನೀವು ಆರ್ಮಿ ಎಕ್ಸಾಮ್ ಬರೀರಿ, ಇಲ್ಲ ನೆಕ್ಸ್ಟ್ ನೀವು ಕರ್ನಾಟಕದೊಳಗ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೆದ್ರು ಕೂಡ ಪೊಲೀಸ್ ಮತ್ತು PSI, SD, FD ಅಂತೇಳಿ ಬರ್ತಾವ. ಓಕೆ, ಆ ಎಲ್ಲಾ ಎಕ್ಸಾಮ್ಗಳು ಕೂಡ ನಮ್ಗೆ ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರ, ಅಂದ್ರೆ ರೀಸನಿಂಗ್ ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ಎಲ್ಲಾ ಪರೀಕ್ಷೆಗಳಿಗೂ ಉಪಯುಕ್ತ ಆಗ್ತಿರ್ತಾವ. ಇದ ಕ್ವಶನ್ ಅಂದ್ರೆ ಇದ ಎಕ್ಸಾಮ್ಗೆ ಇಷ್ಟ ಓದ್ಬೇಕಂತೇನಿಲ್ಲ. ಬೇಸಿಕ್ ಟು ಹೈ ಲೆವೆಲ್ ತನ ಎಲ್ಲಾನು ಇದ್ದಿರ್ತಾವ. ಒಂದಿಷ್ಟು ಪ್ರಾಕ್ಟೀಸ್ ಸೆಟ್ ಅಂತೇಳಿ ಸ್ಟಾರ್ಟ್ ಮಾಡಾಕತ್ತೀನಿ. ಎಲ್ರು ಇದ್ರ ಸದುಪಯೋಗವನ್ನ ತಗೊಳ್ರಿ. ಕರ್ನಾಟಕದಾದ್ಯಂತ ಎಲ್ಲಾ ಜನರಿಗೂ ಕೂಡ ಏನ್ ಮಾಡ್ರಿ ಅಂತಾರ, ಸಾಧ್ಯವಾದ್ರ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಎಸ್, ಓಕೆ. ಹಾಗಾದ್ರ ಮೊದಲನೇ ಪ್ರಶ್ನೆ ಯಾವ್ದಕ್ ಸಂಬಂಧಪಟ್ಟಿದ್ದೈತಿ ನೋಡ್ರಿ. ಓಕೆ, ನೋಡ್ರಿ, ಈ ತರ ಎನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇರ್ತಾವ. ಇಲ್ಲಿ ಏನ್ ಇದ್ದಿರ್ತಾವ, ಒಂದ್ರಿಂದ ಒಂದಕ್ಕೆ ಇನ್ನೊಂದ್ ಏನ್ ಇದ್ದಿರ್ತಾವ ಅಂದ್ರೆ ಸಂಬಂಧ ಇದ್ದಿರ್ತಾವ. ಏನ್ ಸಂಬಂಧ ಐತಿ ಅಂತೇಳಿ ತಿಳ್ಕೊಂಡು ನಾವು ಪ್ರಶ್ನೆಗಳನ್ನ ಆನ್ಸರ್ ಅನ್ನ ಮಾಡ್ಬೇಕಾಗಿರ್ತದ. ಓಕೆ, ಹಾಗಾದ್ರೆ ನೋಡ್ರಿ, ಮೊದಲನೇ ಪ್ರಶ್ನೆ ಏನದ ಅಂತ ಓದ್ರಿ ಸರಿಯಾಗಿ. ಕರೆಕ್ಟ್ ಓದ್ಬೇಕಾಗ್ತೈತಿ. ನೀವು ಕರೆಕ್ಟ್ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರ ಪ್ರಶ್ನೆಗಳನ್ನು ಓದೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆನ್ಸರ್ ಮಾಡಕ್ ಬರ್ತಿರ್ತೈತಿ. ಏನೈತಪ್ಪ ಲಾಜಿಕ್ ಅಂತ ಹೇಳಿ ಗೊತ್ತಾಗ್ಬಿಡ್ತೈತಿ. ಓಕೆ, ಇಷ್ಟೆಲ್ಲ ಓದ್ಕೋತ ಕುಂದ್ರ ಅವಶ್ಯಕತೆ ಇರಂಗಿಲ್ಲ. ನೋಡ್ರಿ, ಎರಡನೇ ಸಂಖ್ಯೆಯು ಮೊದಲನೇ ಸಂಖ್ಯೆಗೆ ಸಂಬಂಧಿಸಿರುವಂತೆ ಮತ್ತು ನಾಲ್ಕನೇ ಸಂಖ್ಯೆಯು ಮೂರನೇ ಸಂಖ್ಯೆಗೆ ಸಂಬಂಧಿಸಿರುವಂತೆ ಐದನೇ ಸಂಖ್ಯೆಗೆ ಸಂಬಂಧಿಸಿದ ಆಯ್ಕೆಯನ್ನು ಕಂಡಿಡ್ರಿ ಅಂತೇಳಿ ಕೇಳತ್ತಾರ. ಅಂದ್ರ ಈ ಎರಡನೇ ಸಂಖ್ಯೆ ಏನೈತಲ್ಲ, ಇದು ಮೊದಲನೇ ಸಂಖ್ಯೆಗೆ, ನಾಲ್ಕನೇ ಸಂಖ್ಯೆ ಈ ಮೂರನೇ ಸಂಖ್ಯೆಗೆ, ಇನ್ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥ ಈ ಐದನೇ ಸಂಖ್ಯೆ ಆರನೇ ಸಂಖ್ಯೆ ಐದನೇ ಸಂಖ್ಯೆಗೆ ಸಂಬಂಧ ಐತೆ ಅಂತ ಅದನ್ನೇ ನಾವು ಆನ್ಸರ್ ಹೇಳ್ಬೇಕು ಏನ್ ಬರ್ತೈತಿ ಅಂತ. ನೋಡ್ರಂಗ್ರ ಇಲ್ಲಿ 284 ಇದ್ದಿದ್ದು 142 ಆಗೈತಿ ಅಂತ ಜಸ್ಟ್ ಏನಾಗೈತಿ, ಡಿವೈಡ್ 2 ಆಗೈತಿ. ಡಿವೈಡ್ 2 ಅಂದ್ರೆ ನೋಡ್ರಿ, ಇದು 284ರದ ಅರ್ಧ ಎಷ್ಟೈತಿ ಅಂತಾರ 142 ಐತಿ. ಇನ್ ಇತರದ್ ನೋಡ್ರಿ, ಡಿವೈಡ್ 2 ಮಾಡಿದ್ರಿ ಅಂತಾರೆ ಎಷ್ಟು ಬರ್ತೈತಿ ಆನ್ಸರ್. ಡಿವೈಡ್ 2 ಮಾಡಿದ್ರಿ ಅಂತ ನೋಡ್ರಿ, ಯಾಕಂದ್ರೆ ಇದ್ರಾಗ ಅರ್ಧ ಐತಿ. ಹಾಗಾದ್ರೆ ನೆಕ್ಸ್ಟ್ ನಾವು ಇದನ್ನ ಏನ್ ಮಾಡ್ಬೇಕು ಅಂತಾರೆ, ಡಿವೈಡ್ 2 ಮಾಡ್ಬೇಕು. ಡಿವೈಡ್ 2 ಮಾಡಿದ್ರಿ ಅಂತ ನೋಡ್ರಿ, 2 ಎಷ್ಟ್ರಲ್ಲೇ 2 5ರಲ್ಲಿ 10, ಇನ್ನ ಎಷ್ಟು ಉಳಿತ್ರಿ, 1 ಉಳಿತು, 13 ಆತು, 2 6ಲೆ 12, 1 ಉಳಿತು 16 ಆಯ್ತು, 2 8ರಲ್ಲಿ 16, 568 ಅನ್ನೋದು ನಮ್ಮ ಆನ್ಸರ್. ಆಪ್ಷನ್ ಡಿ ಅನ್ನೋದು ಸರಿಯಾಗಿರ್ತದೆ. ಓಕೆ, ಈ ತರ ನಾವು ಏನೈತಿ ಅಂತ ತಿಳ್ಕೊಂಡು ಮಾಡ್ಬೇಕಾಗ್ತದೆ ಕ್ಯಾಲ್ಕುಲೇಷನ್. ಇದು ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಎಸ್, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ನೋಡ್ರಿ, ಇದು ಎರಡನೇ ಪ್ರಶ್ನೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದದ ಅಂತಾರ, ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಿದ್ದದ. ಯಾವ್ದು, ರಕ್ತ ಸಂಬಂಧ ಅಂತೇಳಿ ಒಂದು ಟಾಪಿಕ್ ಬರ್ತದ. ಇಂಥ ಪ್ರಶ್ನೆಗಳ ಮೇಲೆ ನಿಮ್ಗೆ ಆಲ್ಮೋಸ್ಟ್ ಬಹಳಷ್ಟು ಸಾರಿ ಪ್ರಶ್ನೆಗಳು ಬರ್ತಿರ್ತಾವ. ನೀವು ಯಾವುದೇ ಸೆಂಟ್ರಲ್ ಬರೀರಿ, ಸ್ಟೇಟ್ ಬರೀರಿ, ಬಹಳಷ್ಟು ರಿಪೀಟ್ ಪ್ರಶ್ನೆಗಳನ್ನ ಕೇಳ್ತಿರ್ತಾ, ಸ್ವಲ್ಪ ಕೇರ್ಫುಲ್ ಇಂದ ಬಿಡಿಸ್ಬೇಕಾಗ್ತದೆ. ಓಕೆ, ನೋಡ್ರಿ ಏನಂತಂದ್ರ ಪ್ರಶ್ನೆ ಏನಂತಾರ ಅಂತಾರ, ಸೂರಜ್ನ ಛಾಯಾಚಿತ್ರವನ್ನು ನೋಡುತ್ತಾ ಗೌರವ್ ಹೇಳಿದ. ನೋಡ್ರಿ, ಇಲ್ಲಿ ಜಸ್ಟ್ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರ್ಲಿ. ಫಸ್ಟ್ ಈ ಬ್ಲಡ್ ರಿಲೇಷನ್ ಬಿಡಿಸೋಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ತೀವಿ ಅಂತಾರ, ಜಸ್ಟ್ ನಾ ಈಗ ಇಲ್ಲಿ ಅದೀನಿ ಅಂತ ತಿಳ್ಕೊಡ್ರಿ. ಓಕೆ, ಇಲ್ಲಿ ನಾ ಅದೀನಿ, ಈಗ ಇದು ನಾ ಅಂತಂದ್ರೆ ಜಸ್ಟ್ ಒಬ್ಬೊಬ್ಬ. ಇಲ್ಲಿ ಫಸ್ಟ್ ಇನ್ನೊಂದು ಗೊತ್ತಿರ್ಲಿ, ಚೌಕ್ ಬಾಕ್ಸ್ ಮತ್ತು ಒಂದು ಸರ್ಕಲ್, ಇವೆರಡು ತರದ್ದು ರಿಲೇಷನ್ ಗೊತ್ತಿರ್ಬೇಕು. ಈ ಚೌಕ್ ಬಾಕ್ಸ್ ಯಾರಿಗೆ ಹಾಕ್ಬೇಕು ಅಂತಾರೆ, ಎಲ್ಲಿ ಪುರುಷರು ಅಂತೇಳಿ ಬರ್ತಾರಲ್ಲ ಮೆನ್, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಒಂದು ಚೌಕ್ ಬಾಕ್ಸ್ ಹಾಕ್ಬೇಕು. ಇನ್ನು ಎಲ್ಲಿ ಮಹಿಳೆಯರು ಬರ್ತಾರ ಅಂದ್ರ ವುಮೆನ್ಸ್ ಎಲ್ಲಿ ಬರ್ತಾರಲ್ಲ ಅಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಒಂದು ಸರ್ಕಲ್ ಅನ್ನ ಹಾಕ್ಬೇಕು. ಇದು ಪುರುಷರಿಗೆ ಚೌಕ್ ಬಾಕ್ಸ್ ಹಾಕ್ಬೇಕು, ಮಹಿಳೆಯರಿಗೆ ಸರ್ಕಲ್ ಹಾಕ್ಬೇಕು. ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಾರ, ಇಲ್ಲಿ ನಾವ್ ಇದೀನಿ ಅಂತಾರ, ಈಗ ನಾವ್ ಒಂದು ಪುರುಷ ಅಂತಾರ ಒಂದು ಚೌಕ್ ಬಾಕ್ಸ್ ಹಾಕ್ತೀನಿ. ನನಕ್ಕಿಂತ ಹಿರಿಯ ವ್ಯಕ್ತಿಗಳು, ಓಕೆ, ಹಿರಿಯರು, ಎಲ್ಡೆಸ್ಟ್. ಓಕೆ, ಅಂದ್ರೆ ಹಿರಿಯ ವ್ಯಕ್ತಿಗಳು ಏನು ಬಂದ್ರು ಅಂತಾರ, ಹಿರಿಯರನ್ನ ನಾ ಏನ್ ಮಾಡ್ಕೊತೀನಿ ಅಂತ ಮ್ಯಾಲ್ ಬರ್ಕೋತೀನಿ. ಇನ್ ನನಕ್ಕಿಂತ ಕಿರಿಯರು, ಓಕೆ, ನನಕ್ಕಿಂತ ಕಿರಿಯರನ್ನ ಎಲ್ಲಿ ಬರ್ಕೊಂತೀನಿ, ಕೆಳಗೆ. ಸರ್, ಹಿರಿಯರ್ ಅಂದ್ರೆ ಯಾರ್ರಿ, ತಂದೆ, ತಾಯಿ, ಅಜ್ಜ, ಅಜ್ಜಿ, ಮುತ್ತಜ್ಜ, ಸೋದರ ಮಾವ, ಸೋದರತ್ತೆ, ಇವರೆಲ್ಲ ನಮ್ಗಿಂತ ಹಿರಿಯರು. ನಮ್ ಜನರೇಷನ್ ಬಿಟ್ಟು ನಮ್ಗಿಂತ ದೊಡ್ಡ ಜನರೇಷನ್ ಇದ್ದವ್ರನ್ನೆಲ್ಲ ಏನ್ ಮಾಡ್ಕೋಬೇಕು, ಮ್ಯಾಲ್ ಬರ್ಕೋಬೇಕು. ಓಕೆ, ಇನ್ ನೆಕ್ಸ್ಟ್ ಸರ್ ನಮ್ಗಿಂತ ಕಿರಿಯರ್ ಅಂತಂದ್ರೆ ಯಾರು, ಇನ್ನ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅಂದ್ರೆ ಇಂಥವ್ರನ್ನ ಕೆಳಗ. ಸರ್, ಇನ್ನು ಮತ್ತೆ ಬಾಜು ಯಾರನ್ನ ಬರ್ಕೋಬೇಕು ಅಂತಾರ, ಬಾಜು. ಈಗ ನೋಡ್ರಿ, ಜಸ್ಟ್ ಯಾರಂತಾರ, ಸಹೋದರ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ನೆಕ್ಸ್ಟ್ ಬ್ರದರ್ ಆಗಿರ್ಬೋದು, ಅಂದ್ರೆ ಜಸ್ಟ್ ಈ ತರ ಕಸಿನ್ ಸಿಸ್ಟರ್, ಕಸಿನ್ ಬ್ರದರ್, ಈ ಸಹೋದರ ಸಹೋದರಿ ಅಂದ್ರೆ ಇವೆಲ್ಲ ಇವ್ರು ಯಾರು, ಇವ್ರು ನಮ್ ಸಹೋದರ ಸಹೋದರಿ, ನಮ್ ಜನರೇಷನ್ ಏನ್ ಮಾಡ್ಕೋಬೇಕಂದ್ರೆ ಬಾಜುಕ್ ಬರ್ಕೋಬೇಕು. ಇನ್ ಇನ್ನೊಬ್ರು ವೆರಿ ಇಂಪಾರ್ಟೆಂಟ್,
ಯಾರು ಅಂತಾರ ಪತ್ನಿ ಅಥವಾ ಪತಿ, ಗಂಡ ಅಥವಾ ಹೆಂಡತಿ. ಓಕೆ, ಇವ್ರನ್ನ ಎಲ್ಲಿ ತಗೋಬೇಕಂದ್ರೆ ಇವ್ರನ್ನು ಇಲ್ಲೇ ತಗೋಬೇಕು, ಮಗಲ್ಗೆ ತಗೋಬೇಕು. ಓಕೆ, ಇಲ್ಲೇ ಇರ್ಬೇಕು ಇವ್ರು ಕೂಡ. ನೋಡ್ರಿ, ಹೆಂಡತಿ ಬಂದಳು ಅಂತಾರ ಅಥವಾ ಗಂಡ ಬಂದ ಅಂತಾರ ಅವ್ರಿಗೆ ಡಬಲ್ ಚಿಹ್ನೆ ಹಾಕ್ರಿ. ಅವ್ರಿಗೆ ಏನ್ ಮಾಡ್ರಿ, ಜಸ್ಟ್ ಈ ತರ ಬಾಂದ್ ಚಿಹ್ನೆ ಗುರ್ತ ಮಾಡ್ರಿ. ಸರಿ, ಹಿಂಗಿತ್ತು ಅಂದ್ರೆ ಇದ್ರ ಅರ್ಥ ಏನ್ ಹೇಳ್ರಿ, ಗಂಡ ಹೆಂಡತಿ ಸಂಬಂಧ ಅಂದಂಗ. ಓಕೆ, ಇದು ಗಂಡ ಹೆಂಡತಿ ಸಂಬಂಧ ಅಂದಂಗ. ನೆಕ್ಸ್ಟ್ ಈ ತರ ಇತ್ತು, ಒಂದ ಲೈನ್ ಇತ್ತು ಅಂದ್ರೆ ಇದು ಅಣ್ಣ ತಂಗಿ ಸಂಬಂಧ ಅಥವಾ ಅಕ್ಕ ತಮ್ಮನ ಸಂಬಂಧ ಅಂತಂದ್ರೆ. ಓಕೆ, ಜಸ್ಟ್ ಸಹೋದರ ಸಹೋದರಿ ಒಂದ್ ಲೈನ್ ಇತ್ತು ಅಂದ್ರೆ ಸಹೋದರ ಸಹೋದರಿ, 2 ಲೈನ್ ಇದ್ದು ಅಂತಾರೆ ಗಂಡ ಹೆಂಡತಿ ಸಂಬಂಧ. ಇಷ್ಟು ಗೊತ್ತಿತ್ತು ಅಂತಾರೆ ನಾವು ಈ ಪ್ರಶ್ನೆಗೆ ಈಸಿಯಾಗಿ ಆನ್ಸರ್ ಅನ್ನ ಮಾಡೋಣ. ಓಕೆ, ಈಗ ಹೇಳತ್ತಾರ ಸೂರಜ್ನ ಫೋಟೋ ತೋರಿಸಿ. ಫೋಟೋ ಯಾರ್ದು? ಫೋಟೋ ಛಾಯಾಚಿತ್ರ ಅಂದ್ರೆ ಫೋಟೋ. ಇದು ಯಾರ್ದು ಅಂತಾರ ಸೂರಜ್. ಸೂರಜ್ ಅಂದ್ರೆ ಯಾರು? ಒಬ್ಬ ಪುರುಷ. ಓಕೆ, ಪುರುಷ ಚೌಕ್ ಬಾಕ್ಸ್ ಹಾಕಿದೆ. ನೆಕ್ಸ್ಟ್ ಯಾರು ಹೇಳತ್ತಾರ? ಪರಿಚಯ ಯಾರು ಮಾಡಿ ಕೊಡತ್ತಾರ? ಗೌರವ್ ಹೇಳತ್ತಾನ. ನೋಡ್ರಿ, ಗೌರವನು ಕೂಡ ಒಬ್ಬ ಪುರುಷ. ಓಕೆ, ಗೌರವ್ ಇದ್ಯಾರು? ಗೌರವ್ ಒಬ್ಬ ಪುರುಷ. ಈ ಗೌರವ್ ಹೇಳತ್ತಾನ ಏನಂತಾರ, ಯಾರ ಬಗ್ಗೆ ಹೇಳತ್ತಾನ ಹೇಳ್ರಿ? ಈ ಫೋಟೋ ಬಗ್ಗೆ ಹೇಳತ್ತಾನ. ಈ ಫೋಟೋಕ್ ಹಿಂಗ್ ಬಟ್ ಮಾಡ್ಯಾರ, ಹಿಂಗ್ ಬಟ್ ಮಾಡಿ ಹೇಳತ್ತಾನ. ಈ ಫೋಟೋದಾಗ ಅದಾನಲ್ಲ, ಈ ಫೋಟೋದಾಗ ಇದ್ದಾವ ಯಾರಂತಾರ? ಅವನು ನನ್ನ ಅಜ್ಜ ಅಂತಾರ. ನೋಡ್ರಿ, ಅಜ್ಜ ಅಂತಾರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ತಾಯಿ ಅಥವಾ ತಂದೆಯ ತಂದೆ, ತಾಯಿ ಅಥವಾ ತಾಯಿ ಆಗಿರ್ಬೋದು, ಇಲ್ಲ ತಂದೆ ಆಗಿರ್ಬೋದು. ಇವ್ರು ತಂದೆ ಅಥವಾ ತಾಯಿ ಯಾರಾದ್ರಂತ ಗೊತ್ತಿಲ್ಲ, ಮುಂದ್ ಹೋಗೋಣ ಗೊತ್ತಾಗ್ತೈತಿ. ಇವ್ರ ತಂದೆಗೆ ಏನಂತೀವಿ ಅಂತಾರ? ಅಜ್ಜ ಅಂತ ಕರಿತೀವಿ. ಯಾರಿವ್ರು? ಅಜ್ಜ. ಓಕೆ, ನೆಕ್ಸ್ಟ್ ಅವನು ಯಾರಂದ್ರೆ ಇವನ್ ಬಗ್ಗೆ ಹೇಳತ್ತಾನ. ಇವನ್ ಕಡೆ ಹಿಂಗ್ ಬಟ್ ಮಾಡಿ ಹೇಳತ್ತಾನ. ಈ ಫೋಟೋದಾಗ ಅದಾನಲ್ಲ ಇವ ಯಾರಂತಾರ? ನನ್ನ ಅಜ್ಜನ ಒಬ್ಬನೇ ಮಗನ. ನೋಡ್ರಿ, ಒಬ್ಬನೇ ಮಗ ಅಂತ ನೋಡ್ರಿ ಇವ ಅಜ್ಜ. ಈ ಅಜ್ಜಿಗೆ ಒಬ್ಬ ಮಗ ಅಂತ ನೋಡ್ರಿ, ಕೆಳಗದಾನ ಇವ ಪುರುಷ. ಓಕೆ, ಹಂಗಾರೆ ಇವ ತಂದೆ. ಓಕೆ, ಒಬ್ಬನೇ ಮಗನ ಮಗ ಅಂದ್ರ ಮಗ. ಒಬ್ಬನೇ ಮಗ ಅಂದ್ರ ಅವ್ನ್ ಫೋಟೋ ಆಗ್ತಿತ್ತು. ಬಟ್ ಮಗನ ಮಗ ಅಂತಂದ್ರೆ ಇನ್ನೊಬ್ಬ ಮಗ ಅದಾನ ಅಂತ ಅರ್ಥ. ಅವ್ನು ಕೆಳಗ ಬರ್ಕೋತೀನಿ ಜಸ್ಟ್. ಯಾಕಂದ್ರ ಮಗ ಮಕ್ಕಳು ಅಂದ್ರ ಸಣ್ಣವ್ರ ಇದ್ದ ಕೆಳಗ್ ಬರ್ಕೋಬೇಕಂದ್ರೆ ಇವ್ರಿಬ್ರು ಏನಾಗ್ತಾರಂದ್ರೆ ಇಲ್ಲಿ ಸಹೋದರರಾಗ್ತಾರ. ಯಾಕಂದ್ರೆ ಇವ್ ತಂದೆಗೆ ಈ ಗೌರವ್ ಕೂಡ ಮಗ ಆಗ್ತಾನ. ಆ ಫೋಟೋ ಕೂಡ ಆ ಮಗಂದ ಐತಿ ಅಂದ್ರೆ ಇದ್ಯಾರು? ಫೋಟೋ ಯಾರ್ದಿದು? ಸೂರಜ್ಂದು. ಅವ್ರು ಹೇಳಿದಾರ ಸೂರಜ್ನ ಛಾಯಾಚಿತ್ರ ಫೋಟೋ ಏನೈತಿ ಇದ್ಯಾರು? ಸೂರಜ್ ಅಂತ ಹೇಳಿ ಹೇಳಿದಾರ. ಅಂದ್ರೆ ಈಗ ನಮ್ಗೆ ಏನ್ ಕೇಳತ್ತಾರ? ಸೂರಜ್ಗೂ ಮತ್ತು ಗೌರವ್ಗೂ ಏನ್ ಸಂಬಂಧ? ಸೂರಜ್ ಮತ್ತು ಗೌರವ್ ಇವ್ರಿಬ್ರು ಏನಾಗ್ಬೇಕು ಹೇಳ್ರಿ? ಸಹೋದರ, ಅಣ್ಣ ತಮ್ಮ, ಅಂದ್ರೆ ಬ್ರದರ್ ಅನ್ನೋದು ಆನ್ಸರ್ ಆಗ್ತದೆ. ಓಕೆ, ಸಹೋದರ. ಕ್ಲಿಯರ್? ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇಲ್ಲಿ ಏನೈತಿ? ಈ ಕೆಳಗಿನ ಗುಂಪಿನ ಸಂಖ್ಯೆಗಳನ್ನು ಸಂಬಂಧಿಸಿರುವ ಗುಂಪನ್ನು ಆಯ್ಕೆ ಮಾಡಿ. ಓಕೆ, ಅಂದ್ರ ಇಲ್ಲಿ 2 ಸೆಟ್ ಅದಾವ. ಇದೊಂದು ಸೆಟ್. ಈ 2 ಸೆಟ್ ಅನ್ನ ನಾವು ಸ್ಟಡಿ ಮಾಡಿ ಈ ಕೆಳಗ ಅಂದ್ರೆ ಇದ್ರದ್ದು ಏನೈತಲ್ಲ, ಇದ್ರೊಳಗೆ ಒಂದು ಲಾಜಿಕ್ ಐತಿ. ಅದ ಲಾಜಿಕ್ ಈ 4 ಆಪ್ಷನ್ ದಾಗ ಯಾವ್ದಕ್ಕೆ ಅಪ್ಲೈ ಆಗತೈತಿ. ಓಕೆ, ಈ 3 ಸಂಖ್ಯೆಗಳನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಏನ್ ಲಾಜಿಕ್ ಐತಿ ಅಂತ ತಿಳ್ಕೊಬೇಕು. ಆಮೇಲೆ ಅಂತದೊಂದು ಲಾಜಿಕ್ ಯಾವ ಆಪ್ಷನ್ ಯಾವ ಕ್ವಶನ್ ಐತಿ ಅಂತ ಹೇಳ್ಬೇಕು ನಾವು. ಓಕೆ, ಜಸ್ಟ್ ಸರಿ. ಏನಾಗ್ಯದ ನೋಡ್ರಿ, ಹಂಗಾರ 4 ಇಂಟು 6 ಇವೆರಡು ಇಂಟು ಮಾಡತ್ತಾರ ಎಷ್ಟಾಗ್ತೈತ್ರಿ? 24 ಆಗ್ತೈತಿ. 1 ಪ್ಲಸ್ ಮಾಡತ್ತಾರ ಎಷ್ಟು ಬರ್ತೈತಿ? 25 ಬರ್ತೈತಿ. ಎಸ್, 25 ಬಂತ ಮಿಡಲ್ ಸಂಖ್ಯೆ. ನೆಕ್ಸ್ಟ್ ಹಂಗಾರೆ ಇದ ಲಾಜಿಕ್ ಇದಕ್ಕೂ ಅಪ್ಲೈ ಆಗೈತಿ ನೋಡ್ರಿ. ಇವೆರಡು ಇಂಟು ಮಾಡ್ರಿ 9 ಮೂರ್ಲೆ 27. 9 ಮೂರ್ಲೆ 27. ಇನ್ನು 27ಕ್ಕೆ 1 ಕೂಡಿಸ್ರೆ ಎಷ್ಟು ಬರತೈತಿ? 28 ಬರತೈತಿ. ಎಸ್, ಹೌದು, ಮಿಡಲ್ ಸಂಖ್ಯೆ ಬರತೈತಿ. ಹಾಗಾದ್ರ ಇನ್ನು ಈ 2 ಸಂಖ್ಯೆ, ಈ ಸಂಖ್ಯೆ ಇಂಟು ಮಾಡಿ 1 ಪ್ಲಸ್ ಮಾಡಿದ್ರೆ ಮಿಡಲ್ ಸಂಖ್ಯೆ ಬರ್ಬೇಕು. ಹಂಗಾರೆ 2 ಎಂಟರ್ಲೆ ಎಷ್ಟ್ರಿ? 16 ಪ್ಲಸ್ 1 ಮಾಡಿದ್ರೆ ಎಷ್ಟು ಬರ್ತೈತಿ? 17 ಬರತೈತಿ. ಎಸ್, ಮಿಡಲ್ ಸಂಖ್ಯೆ 17 ಬರತೈತಿ. ಹೌದು, ಸರಿ. ನೆಕ್ಸ್ಟ್ ಇವ್ ನೋಡ್ರಿ, 4 6 24. 24ಕ್ಕೆ 1 ಕೂಡಿಸ್ರೆ 25 ಆಗ್ತೈತಿ. ತಪ್ಪಾಗ್ತೈತಿ. ಇನ್ 4 8 32. ಇಲ್ಲಿ ಮತ್ ನೋಡ್ರಿ 1 ಕೂಡಿಸ್ರೆ 33 ಆಗ್ತೈತಿ. ಬಟ್ ಇದು ತಪ್ಪಾಗ್ತೈತಿ. 3 9 27. 27ಕ್ಕೆ 1 ಕೂಡಿಸ್ರೆ 28 ಆಗ್ತೈತಿ. ಬಟ್ ಇಲ್ಲಿ 17 ಐತಿ. ಇವೆಲ್ಲಾನು ತಪ್ಪಾಗ್ತಾವ. ಯಾವ ಆಪ್ಷನ್ ಸೆಟ್ ಆಗ್ತೈತಿ? ಆಪ್ಷನ್ ಎ ಸೆಟ್ ಆಗ್ತೈತಿ. ಓಕೆ, ಎಸ್, ಕ್ಲಿಯರ್ ಆಗ್ಯದ ಅಂತ ಅನ್ಕೋತೀನಿ. ಇಲ್ಲೇನು ಲಾಜಿಕ್ ಏನೈತಿ ಅಂತ ಗೊತ್ತಾದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಬಿಡಿಸ್ತಾನ. ಓಕೆ, ಪ್ರತಿಯೊಬ್ಬ ವ್ಯಕ್ತಿನೂ ಬಿಡಿಸ್ತಾನ. ಲಾಜಿಕ್ ಏನೈತಿ ಅಂತ ಗೊತ್ತಾಗ್ಬೇಕಷ್ಟ. ಇಲ್ಲೇನು ಮ್ಯಾಥಮೆಟಿಕ್ಸ್ ತರ ಅಷ್ಟು ಡೆಪ್ತ್ ತಿಳ್ಕೊಳ್ಳೋದ ಅವಶ್ಯಕತೆ ಇರೋದಿಲ್ಲ. ಹೆಂಗ್ ಪ್ರಾಕ್ಟೀಸ್ ಮಾಡ್ತೀವಲ್ಲ ಹಂಗ ಬರ್ತಾವೆ. ಓಕೆ, ಎಸ್. ನೋಡ್ರಿ, ಇಲ್ಲೊಂದು ಕ್ವಶನ್ ಅದ. ಏನದ ಓದ್ರಿ. ಸೆಲೆಕ್ಟ್ ದ ಫಿಗರ್ ಫ್ರಮ್ ದ ಗಿವನ್ ಆಪ್ಷನ್ಸ್ ದಟ್ ವಿಲ್ ಬಿ ರೀಪ್ಲೇಸ್ ದ ಕ್ವಶನ್ ಮಾರ್ಕ್. ಅಂದ್ರ ಇವಂಗ ಏನಿದು ಹೊಂಟೈತ್ಲ, ಇದೊಂದು ಸಿರೀಸ್. ಇಲ್ಲಿಂದ ಹಿಂಗ ಹೊಂಟೈತ್ಲ. ಇಲ್ಲಿ ಕ್ವಶನ್ ಮಾರ್ಕ್ ಐತಿ. ಈ ಕ್ವಶನ್ ಮಾರ್ಕ್ ಜಾಗದಾಗ ಈ ಕೆಳಗಿನ 4 ಆಪ್ಷನ್ದಾಗ ಯಾವ ಆಪ್ಷನ್ ಬರ್ತೈತಿ? ಎಸ್, ಹೇಳ್ಬೇಕು ಇವಾಗ. ಸರ್, ಏನ್ ನಾನ್ ಸ್ಟಾಪ್ ಹೊಂಟಿದ್ರಿ? ಸರ್, ರೆಕಾರ್ಡೆಡ್ ಐತಿ ಅನ್ನೋ ಕಾರಣಕ್ಕ ನಿಮಗೆ ನಾನ್ ಸ್ಟಾಪ್ ಹೊಂಟಿದ್ದೀನಿ. ಸ್ವಲ್ಪ ಪಾಸ್ ಮಾಡಿ ನೀವು ಚೆಕ್ ಮಾಡಿರ್ಬೇಕಂತ
ಓಕೆ, ಒಂದು 20 ಸೆಕೆಂಡ್ 30 ಸೆಕೆಂಡ್ ಈ ತರ ಚೆಕ್ ಮಾಡಿ. 20 ಸೆಕೆಂಡ್ ಬಹಳ ಆಯ್ತು, ಇದು 20 ಸೆಕೆಂಡ್ ಒಳಗೆ ಬಿಡಿಸ್ಬೇಕು ನೀವು ಆನ್ಸರ್. 20 to 30 ಸೆಕೆಂಡ್ ಪಾಸ್ ಮಾಡಿ ಅಟ್ರಾಗ ಆನ್ಸರ್ ತೆಗಿಬೇಕು. ಓಕೆ, ನೋಡ್ರಿ ಸರ್ ಏನದ ಇಲ್ಲಿ, ನೋಡ್ರಿ ಇಲ್ಲೊಂದು ನಕ್ಷತ್ರ ಟೈಪ್ ಒಂದು ಚಿತ್ರ ಕಾಣತಾವ ಎಲ್ಲ ತರ. ಬಟ್ ಒಂದು ಇದು ಖಾಲಿ ಕಾಣತೈತಿ, ಒಂದ್ ಇಲ್ಲಿ ತುಂಬಿದ್ದೈತಿ, ಇಲ್ಲಿ ಖಾಲಿ ಕಾಣತೈತಿ, ಇಲ್ಲಿ ತುಂಬಿದ್ದೈತಿ. ನೆಕ್ಸ್ಟ್ ಖಾಲಿ ಇದ್ದಿದ್ ಬರ್ಬೇಕಂತ ಗೊತ್ತೈತಿ, ಖಾಲಿ ಇದ್ದಿದ್ ಬರ್ಬೇಕಂತ ಗೊತ್ತೈತಿ. ಖಾಲಿ ಇದ್ದಿದ್ ಬರ್ಬೇಕು, ಬಟ್ ಇಲ್ಲಿ ಸರ್ಕಲ್ ನೋಡ್ರಿ, ಇಲ್ಲಿ ತುಂಬೈತಿ, ಇಲ್ಲಿ ಖಾಲಿ ಐತಿ, ಇಲ್ಲಿ ತುಂಬೈತಿ, ಇಲ್ಲಿ ಖಾಲಿ ಐತಿ. ಹಂಗಾರೆ ಇಲ್ಲಿ ಏನಾಗ್ಬೇಕು, ತುಂಬಿದ್ದು ಬರ್ಬೇಕು. ಇಲ್ಲಿ ಏನಾಗ್ಬೇಕು, ಈ ತರ ಫಿಲ್ ಇದ್ದಿದ್ದು ಬರ್ಬೇಕು. ಹಂಗಾರೆ ಫಿಲ್ ಇದ್ದಿದ್ದು ಯಾವ ಆಪ್ಷನ್ ಐತಿ ನೋಡ್ರಿ, ಫಿಲ್ ಇದ್ದಿದ್ದು ಇದ್ರಾಗೂ ಇಲ್ಲ, ಇದ್ರಾಗೂ ಇಲ್ಲ, ಇದ್ರಾಗೂ ಇಲ್ಲ, ಇದ್ರೊಳಗ ಒಂದ ಮಿಡಲ್ ತುಂಬಿದ್ದೈತಿ ಅಂತ ಆಪ್ಷನ್ ಯಾವ್ದಾಗ್ತೈತಿ, ಆಪ್ಷನ್ ಎ ಅನ್ನೋದು ಸರಿಯಾಗಿ. ಸಿಂಪಲ್, ಬೆಸ್ಟ್ ಕ್ವಶನ್ ಮತ್ತು ಈಸಿ ಕ್ವಶನ್. ಇಂಥವು ಪ್ರಶ್ನೆ ಇತ್ತೀಚೆಗೆ ನಮ್ ಸ್ಟೇಟ್ ಗೌರ್ಮೆಂಟ್ ಒಳಗೂ ಇಂಥವ್ ಕೇಳ್ತಾರ, ಮೊದಲು ಕೇಳ್ತಿದ್ದಿಲ್ಲ, ಬಟ್ ಈಗೂ ಇಂಥವ್ ಸ್ಟೇಟ್ ಗೌರ್ಮೆಂಟ್ ಒಳಗೂ ಕೇಳತ್ತಾರ. ಏನ್ ಮಾಡಕ್ ಬರುದಿಲ್ಲ, ಸ್ವಲ್ಪ ಐಡಿಯಾ ಇರ್ಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ಮಸ್ತ್ ಅದ ಕ್ವಶನ್. ನೋಡ ಎಷ್ಟ್ ಜನ ಆನ್ಸರ್ ಬಿಡಿಸ್ತೀರಿ ಚೆಕ್ ಮಾಡ್ಕೊಳ್ರಿ. ಏನದ ಅನ್ನೋದು ಓದ್ರಿ ಫಸ್ಟ್. ಓಕೆ, ನಾವು ಇದಕ್ಕೆ ಏನಂತ ಕರಿತೀವಿ ಅಂತಾರ, ಡಿಕ್ಷನರಿ ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ ಡಿಕ್ಷನರಿ ಒಳಗೆ ಇರ್ತಕ್ಕಂಥ, ನೀವು ಡಿಕ್ಷನರಿ ನೋಡಿದ್ರಿ ಅಂತಾರ ಅಲ್ಲಿ ಏನಾಗ್ತಾವ, ABCD ಅಂದ್ರೆ ಮೊದಲು ಎದು ಅಲ್ಫಾಬೆಟ್ ಯಾವ ಬರ್ತಾವ ಎಲ್ಲ ಇರ್ತಾವ, ಆಮೇಲೆ ಬಿ ಇರ್ತಾವ ಅಂದ್ರೆ ಮತ್ತೆ ಅದ್ರೊಳಗೆ ಎ ಮುಂದೆ ಎ ಬಂದ್ರ ಎ, ಆಮೇಲೆ ಎ ಮುಂದೆ ಬಿ ಬಂದ್ರ, ಆಮೇಲೆ ಎ ಮುಂದೆ ಸಿ ಬಂದ್ರ, ಈ ತರ ಇರ್ತಾವ ಅಂದ್ರೆ ಅದಕ್ಕೆ ಡಿಕ್ಷನರಿ ಅಂತ ಹೇಳಿ ಕರೀತಾರೆ. ಓಕೆ, ನೋಡ್ರಿ ಒಂದ್ಸಲ ಡಿಕ್ಷನರಿ ಇರ್ತಂದ್ರೆ ಗೊತ್ತಾಗ್ತೈತಿ. ಇಂಗ್ಲಿಷ್ ನಿಘಂಟಿನಲ್ಲಿ ಕಂಡು ಬರುವ ಪದಗಳ ಸರಿಯಾದ ಕ್ರಮವನ್ನು ಉತ್ತಮವಾಗಿ ಪ್ರತಿನಿಧಿಸುವ ಆಯ್ಕೆಯನ್ನು ಆರಿಸಿ. 4 ಆಯ್ಕೆದ ಇದ್ರೊಳಗೆ ಯಾವ್ದು ಸೆಟ್ ಆಗ್ತೀವಿ. ಓಕೆ, ಫಸ್ಟ್ ನೋಡ್ರಿ ವಿಚಾರ ಮಾಡ್ರಿ, ಸಿ 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 ಸಿ, ಇಲ್ಲಿ 6 ಅದಾವಲ್ಲ, ಈ 6 ತ್ರಾಗ ಸಿ ಏನೈತೆ ಕಾಮನ್ ಐತಿ, ಇದನ್ನ ಬಿಟ್ಬಿಟ್ರಿ. ಫಸ್ಟ್ ಸಿ ಐತ್ಲ, ಸಿ ಬಿಟ್ಬಿಟ್ರಿ. ಯಾಕಂದ್ರೆ ಕಾಮನ್ ಐತಿ, ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಚ್ 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 ನೋಡ್ರಿ, ಎಚ್ ಕೂಡ ಕಾಮನ್ ಐತಿ, ಎಚ್ ಕೂಡ ಬಿಟ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ಇ ಇ ಇ ಇ ಇ ಇ ಅಂದ್ರೆ ಈ ಕೂಡ ಎಲ್ಲದರಾಗ ಐತಿ, ಬಿಟ್ಬಿಡ್ರಿ. ಈ 3 ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಎಚ್ ಎಲ್ಲದ್ರಾಗೂ ಕಾಮನ್ ಐತಿ, ಇ ಕೂಡ ಎಲ್ಲದ್ರ ಕಾಮನ್ ಐತಿ. ಎಸ್. ಈಗ ನೆಕ್ಸ್ಟ್ ನೋಡ್ರಿ 4ನೇದು, ಇಲ್ಲಿ ಇ ಐತಿ, ಇಲ್ಲಿ ಇ ಐತಿ, ಇಲ್ಲಿ ಎಸ್ ಐತಿ, ಇಲ್ಲಿ ಎಂ ಐತಿ, ಇಲ್ಲಿ ಇ ಐತಿ, ಇಲ್ಲಿ ಎ ಐತಿ. ಈಗ ನೋಡಿದಾಗ ಈಗ ಏನ, ಈ ಇ ಇ ಎಸ್, ಓಕೆ, ಇಲ್ಲಿ ಇ, ಇಲ್ಲಿ ಇ, ಇಲ್ಲಿ ಎಸ್, ಇಲ್ಲಿ ಎಂ, ಇಲ್ಲಿ ಇ, ಇಲ್ಲಿ ಎ, ಇದ್ರಾಗ ಈ ಅಲ್ಫಾಬೆಟ್ಸ್ ಅದಾವಲ್ಲ, ಇದ್ರಾಗ ಮೊದಲು ಯಾವ್ದು ಬರ್ತೈತಿ, ಮೊದಲು ABCD ಒಳಗೆ ಮೊದಲು ಯಾವ್ದು ಬರ್ತೈತಿ, ಮೊದಲು ಯಾವ್ದು ಬರ್ತೈತ್ರಿ, ಎ ಬರ್ತೈತಲ್ಲ. ಎಸ್, ಎ ಅಂತ ನೋಡ್ರಿ ಫಸ್ಟ್ ಬರೋದು ಯಾವ್ದು ಅಂತಾರ 6. ಈ ಲಾಸ್ಟ್ ಒನ್ ಏನಾಗ್ತೈತೆ ಫಸ್ಟ್ ಬರಬೇಕು. ಓಕೆ, ಎಸ್. ಹಂಗಾರೆ ಇದು ಮುಗೀತು, ಇದನ್ನ ಬಿಟ್ಟು ಬಿಡ್ರಿ. ಇನ್ ನೆಕ್ಸ್ಟ್ ಇನ್ ಈ 5 ಅದಾವಲ್ಲ, ಈ 1 2 3 4 5 ಇವ್ 5 ಅದಾವಲ್ಲ, ಇನ್ 5ರಾಗ ನೆಕ್ಸ್ಟ್ ಯಾವ್ದು ಬರ್ತೈತಿ ನೋಡ್ಬೇಕು. ಇನ್ ಇದನ್ನ ಬಿಟ್ಟು ಬಿಡ್ರಿ. ಈಗ ನೋಡ್ರಿ, ಈ 4ನೇ ಅಲ್ಫಾಬೆಟ್ ಮುಗೀತಿ. ಈಗ ಅಂದ್ರೆ ಜಸ್ಟ್ ಈಗ 4 ಈ 4ನೇದಾಗೈತಿ ಅಂತಾರ ನೋಡ್ರಿ, ಇಲ್ಲಿ 4ನೇದ್ ಇ ಐತಿ, ಇ ಐತಿ, ಇಲ್ಲಿ ಎಸ್ ಐತಿ ಅಂತಾರೆ, ಇದು ಬರಂಗಿಲ್ಲ ಈಗ ಸದ್ಯಕ್ಕೆ. ಇನ್ನು ಇಲ್ಲೂ ಏನೈತಿ, ಇ ಐತಿ, ಇಲ್ಲಿ ಎಂ ಐತಿ, ಈ ಎಂ ಇದನ್ನು ಬಿಟ್ಟು ಬಿಡ್ರಿ ಸದ್ಯಕ್ಕೆ. ಓಕೆ, ಈಗ ಇದು 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 ಈ 3 ಅಷ್ಟೇ ಚೆಕ್ ಮಾಡ್ಕೊಡ್ರಿ. ಯಾಕಂದ್ರೆ ಇ ಆದ ನಂತರ ನೆಕ್ಸ್ಟ್ ಯಾವ್ದು ಬರ್ತೈತಿ, ಇ ಆದ ನಂತರ ನೋಡ್ರಿ, ಇಲ್ಲಿ ಟಿ ಐತಿ, ಇಲ್ಲಿ ಆರ್ ಐತಿ, ಇಲ್ಲಿ ನೆಕ್ಸ್ಟ್ ಏನೈತಿ, ಎಸ್ ಐತಿ. ಹಾಗಾಗಿ ನೋಡ್ರಿ, ಪಿ ಆರ್ ಎಸ್, ಇದ್ರೊಳಗೆ ಮೊದಲು ಯಾವ್ದು ಬರ್ತೈತಿ, ಪಿ ಕ್ಯೂ ಆರ್ ಆರ್ ಎಸ್ ಟಿ. ಫಸ್ಟ್ ಇದು ಬರ್ತೈತಿ, ಫಸ್ಟ್ ಇದು, ಸೆಕೆಂಡ್ ಇದು, ಥರ್ಡ್ ಇದು. ಇದ್ರ ಮೇಲೆ ಗೊತ್ತಾಗ್ತೈತಿ ಅರ್ಧ. ಹಾಗಾಗಿ ಆರ್ ಇದ್ದಿದ್ ನೋಡ್ರಿ ಎಲ್ಲೈತಿ, ಫಸ್ಟ್ ಆರ್ ಇದ್ರಾಗೈತಿ. ಅಂದ್ರೆ ನಾ 6 ಆದ ನಂತರ ಏನ್ ತಗೋತೀನಿ, 3 ತಗೋತೀನಿ. ನೆಕ್ಸ್ಟ್ ಇದಾದ ನಂತರ ಯಾವ್ದು ತಗೋಬೇಕು, ಎಸ್ ಆದ ನಂತರ ಟಿ ಬರ್ತಿದ್ದಾರೆ. ಎಸ್ ಎದ್ರಾಗೈತಿ ನೋಡ್ರಿ, ಜಸ್ಟ್ ಎಸ್ ಎಲ್ಲೈತಿ, ಇ ಆದ ನಂತರ, ಇ ಆದ ನಂತರ ಇಲ್ಲಿ ಟಿ ಐತಿ ಅಂತ ನಾವು ಇದನ್ನ ತಗೋಬೇಕು ಈಗ. ಯಾಕಂದ್ರೆ ಇ ಆದ ನಂತರ ಇದನ್ನ ತಗೋಬೇಕು ಈಗ, ಎಸ್. ಅಂದ್ರೆ ನೆಕ್ಸ್ಟ್ ಯಾವ್ದು, ಇಲ್ಲಿ ಇ ಆದ ನಂತರ ಆರ್ ಇತ್ತ, ಇಲ್ಲಿ ಇ ಆದ ನಂತರ ಎಸ್ ಐತಿ. ಎಸ್, ಓಕೆ, ಎಸ್ ಇದ್ದಿದ್ದು 4 ಇತ್ತು, 4. ಆಮೇಲೆ ನೆಕ್ಸ್ಟ್ ಏನೈತಿ, ಟಿ, ಆಮೇಲೆ 1 6 3 4 1 6 3 4 1 6 3 4 1 ನೋಡ್ರಿ, ಇವೆರಡು ತರಾಗಿಲ್ಲ, ಇವೆರಡು ಹೋಗ್ಯಾವ, ಬಟ್ ಇವೆರಡೂ ಆಗ್ತಾವ ಇನ್ನ. ನೆಕ್ಸ್ಟ್ ಚೆಕ್ ಮಾಡ್ಬೇಕಲ್ಲ ಈಗ. ನೋಡ್ರಿ 6 3 4 1 6 ಬಿಟ್ಟು ಬಿಡ್ರಿ. ನೆಕ್ಸ್ಟ್ 3 ಬಿಟ್ಟು ಬಿಡ್ರಿ, 4 ಬಿಟ್ಟು ಬಿಡ್ರಿ, 1 ಬಿಟ್ಟು ಬಿಡ್ರಿ. ಇನ್ನು ಉಳಿದಿದ್ದು ಯಾವ, ಇದು ಮತ್ತು ಇದು, ಇವೆರಡರ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಏನೈತಿ, ಎಸ್ ಐತಿ, 4ನೇ ಅಲ್ಫಾಬೆಟ್, ಇಲ್ಲಿ ಎಂ ಐತಿ. ಹಂಗಾರೆ ಎಂ ಬರುತ್ತೋ ಫಸ್ಟ್ ಏನ್ ಎಸ್ ಬರುತ್ತೆ, ಎಂ ಬರುತ್ತೆ. ಹಂಗಾರೆ 2 ಬರುತ್ತೆ, 2 ಆದ ನಂತರ ಲಾಸ್ಟ್ ಇದು 5 ಬರುತ್ತೆ. ಈ ಆಪ್ಷನ್ ಏನೈತಿ 2 5 ಇದ್ದಿದ್ದು ಲಾಸ್ಟ್ಗೆ, ಇದು ಸರಿ ಆಗುತ್ತೆ, ಇದು ತಪ್ಪಾಗಿ. ಓಕೆ, ಎಸ್. ಸ್ವಲ್ಪ ಅಲ್ಫಾಬೆಟ್ ಡಿಕ್ಷನರಿ ಗೊತ್ತಿದ್ದರೆ ಆರಾಮಾಗಿ ಮಾಡ್ಬೋದ್ರಿ. ಓಕೆ, ನೆಕ್ಸ್ಟ್ ಕ್ವಶನ್
ನೋಡೋಣ ಇದ್ರದ್ದು ಎಷ್ಟು ಬರುತ್ತೆ ಆನ್ಸರ್ ಫಾಸ್ಟ್ ಆಗಿ ಮಾಡ್ರಿ. ಏನಂದ್ರೆ ಕ್ವಶನ್ ಓದ್ರಿ. ಇಲ್ಲಿ MARS ಅನ್ನೋದನ್ನ 51 ಅಂತ ಕೋಡ್ ಮಾಡಿದಾರೆ. STARS ಅನ್ನೋದನ್ನ ಏನಂತ ಕೋಡ್ ಮಾಡಿದಾರೆ ನೋಡ್ರಿ. ಫಸ್ಟ್ ಬರ್ಕೊಡ್ರಿ ಇಲ್ಲಿ MA ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ RS ನಿಮಗ್ ಬರೀತೀನಿ ನಾನು ಇರ್ಲಿ ಅಂತ. ಇಲ್ಲಿ M ಅನ್ನೋದು ನೋಡ್ರಿ ನಮಗ್ ಗೊತ್ತಿರ್ಬೇಕು. A ಅನ್ನೋದು 1ನೇ ಅಲ್ಫಾಬೆಟ್, B ಅನ್ನೋದು 2ನೇ ಅಲ್ಫಾಬೆಟ್, C ಅನ್ನೋದು 3ನೇ ಅಲ್ಫಾಬೆಟ್, D ಅನ್ನೋದು ಎಷ್ಟನೇ ಅಲ್ಫಾಬೆಟ್ ರೀ? ಡಿ ಅನ್ನೋದು 4ನೇ ಅಲ್ಫಾಬೆಟ್. ಈ ತರ ನಮ್ಗೆ ಅಲ್ಫಾಬೆಟ್ಸ್ ನಂಬರ್ ಗೊತ್ತಿರ್ಬೇಕು. ಓಕೆ, ಈಗ ನಾ ಡೈರೆಕ್ಟ್ ಬರೀತೀನಿ, ನೀವ್ ಏನ್ ಮಾಡ್ರಿ ಕ್ಲಾಸ್ ಮುಗಿದ ನಂತರ ಒಂದ್ಸಲ ಅಲ್ಫಾಬೆಟ್ಸ್ ನೋಡ್ಕೊಡ್ರಿ. ಓಕೆ, ಅಂದ್ರೆ ಎಂ ಅನ್ನೋದು ಎಷ್ಟನೇ ಅಲ್ಫಾಬೆಟ್? ಎಂ ಅನ್ನೋದು 13ನೇ ಅಲ್ಫಾಬೆಟ್. ಓಕೆ, ಇಲ್ಲಿ ಕೆಳಗೆ ಬಿಡ್ತೀನಿ 13ನೇ ಅಲ್ಫಾಬೆಟ್ ಅಂತ. ಎ ಅನ್ನೋದು ಎಷ್ಟನೇ ಅಲ್ಫಾಬೆಟ್? 1ನೇ ಅಲ್ಫಾಬೆಟ್. ಆರ್ ಅನ್ನೋದು ಎಷ್ಟನೇ ಅಲ್ಫಾಬೆಟ್ ಅಂತಂದ್ರ 18ನೇ ಅಲ್ಫಾಬೆಟ್. ಎಸ್ ಅನ್ನೋದು 19ನೇ ಅಲ್ಫಾಬೆಟ್. ಈ ತರ ಕೊಟ್ಟಾಗ ನಮ್ಗೆ ಈ ಸರ ಸಂಖ್ಯೆಗಳನ್ನ ಕೊಟ್ಟಿದ್ರು ಅಂದ್ರೆ ಒಂದು ಕೂಡ್ಸಿರ್ತಾರ, ಇಲ್ಲ ಗುಣಿಸಿರ್ತಾರ, ಇಲ್ಲ ಸ್ಕ್ವೇರ್ ಮಾಡಿರ್ತಾರ, ಇಲ್ಲ ಕ್ಯೂಬ್ ಮಾಡಿರ್ತಾರ, ಇಲ್ಲ ಉಲ್ಟಾ ನಂಬರ್ ಬರೆದು ಕೂಡ್ಸಿರ್ತಾರ, ಇಲ್ಲ ಮತ್ತೇನ್ ಮಾಡಿರ್ತಾರ ಡಿಜಿಟ್ ಎಷ್ಟೆಷ್ಟು ಇರ್ತಾವಲ್ಲ ಡಿಜಿಟ್ ಕೂಡ ಕೂಡ್ಸಿರ್ತಾರ ಒಂದೊಂದ್ಸಲ. ಹಿಂಗ ಏನ್ರ ಒಂದ್ಸಲ ಏನೋ ಮಾಡಿರ್ತಾರ, ಇಲ್ಲ ಎಂಬುದ ಒಂದ್ ಇಂತಿಷ್ಟು ಅಂತೇಳಿ ಕೋಡ್ ಕೊಟ್ಟಿರ್ತಾರ. ಆ ಕೋಡ್ ಏನಿರ್ತೈತಿ ಅಂತ ತಿಳ್ಕೊಂಡ್ ಮಾಡ್ಬೇಕಾಗ್ತೈತಿ. ಓಕೆ, ಈಗ ಏನ್ ಹೇಳ್ದೆ ಅಲ್ಲ ಇಷ್ಟೆಲ್ಲಾನು ಈ ಅಲ್ಫಾಬೆಟ್ಸ್ ಕೊಟ್ಟು ಸಂಖ್ಯೆ ಕೊಟ್ಟಂದ್ರೆ ಏನಾದ್ರು ಒಂದ್ ಟ್ರಿಕ್ ಅನ್ನ ಮಾಡ್ಬೋದಾಗಿ. ಓಕೆ, ಬಟ್ ಈಗ ಈ ಅಲ್ಫಾಬೆಟ್ಸ್ ಗೊತ್ತಿದ್ದು ಅಂದ್ರೆ ನಮ್ಗೆ ಈಸಿ ಆಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ನೋಡ್ರಿ ಎಂ ಅನ್ನೋದು 13ನೇದು, ಇದು ಒಂದು ಅಂತರ. ಜಸ್ಟ್ ಈಗ ಏನ್ ಮಾಡ್ರಿ ಇವೆಲ್ಲಾನು ಕೂಡಿಸಿ ಚೆಕ್ ಮಾಡಿ. ಫಸ್ಟ್ ಇವೆಲ್ಲೂ ಕೂಡಿಸಿದ್ರಿ ಅಂತ ನೋಡ್ರಿ. 10 ಪ್ಲಸ್ ಮೊದಲು 10 ಸ್ಥಾನ ಕೂಡಿಸ್ಕೊಡ್ರಿ. 10, 20, 30, ಜಸ್ಟ್ 30 ಆತ. ನೆಕ್ಸ್ಟ್ 3 1 4, 4 8 12, 12 9, 12 9 ಕೂಡಿಸಿರ 21. ಎಷ್ಟಾತ್ರಿ? 2 ಕೂಡಿಸಿದ್ರ 51 ಆಗ್ತೈತಿ. ಹೌದು, ಈ ಸಂಖ್ಯೆಗಳ ಅಲ್ಫಾಬೆಟ್ಸ್ ಬರೆದು ಕೂಡಿಸಿದ 51 ಬಂತು. ಇಟ್ಟಕ್ಕ ಡೈರೆಕ್ಟ್ ಹೋಗಿ ಇದನ್ನ ಹಾಕ್ಬಾರ್ದು, ಬಟ್ ಇದನ್ನ ಒಂದ್ಸಲ ಚೆಕ್ ಮಾಡ್ಕೋಬೇಕು ಸರಿ ಆಯ್ತೋ ಇಲ್ಲೋ. ಹಾಗಾದ್ರೆ ನೋಡ್ರಿ ಇವಾಗ ಎಸ್ ಅನ್ನೋದೆಷ್ಟು? 19. ಟಿ ಅನ್ನೋದೆಷ್ಟು? 20. ಎ ಅನ್ನೋದೆಷ್ಟು? 1. ಆರ್ ಅನ್ನೋದೆಷ್ಟು? 18. ಎಸ್ ಅನ್ನೋದೆಷ್ಟು? 19. ಈಗ ಇವೆಲ್ಲಾನು ಏನ್ ಮಾಡ್ಬೇಕು? ಈಗ ಕೂಡ್ಸ್ಬೇಕು. ಕೂಡ್ಸ್ರಿ ನೋಡ್ರಿ, ಮೊದಲ 10, 20, 30, 40, 50, ಜಸ್ಟ್ 50 ಆಯ್ತಾ. ನೆಕ್ಸ್ಟ್ ಬಿಡಿಸ್ತಾನ 9ಕ್ಕೆ 1 ಕೂಡ್ಸಿರ 10, 10ಕ್ಕೆ 8 ಕೂಡ್ಸಿರ 18, 18ಕ್ಕೆ 9 ಕೂಡ್ಸಿರ 27. ಅಂದ್ರೆ ಟೋಟಲ್ ಎಷ್ಟಾತ್ರಿ ಮೊತ್ತ? 77 ಆಗತ್ತೆ. ಎಸ್ 77 ಕೊಟ್ಟಿದಾರ. ಈ ಸ್ಟಾರ್ಸ್ ಅನ್ನೋದನ್ನ ಏನಂತ ಕೊಟ್ಟಿದ್ದಾರೆ? 77 ಕೊಟ್ಟಿದ್ದಾರೆ. ಎಸ್ ಲಾಜಿಕ್ ಸಿಕ್ತು. ಹಂಗಾರೆ ಈಗ ನಾವು ಬರಿಬೇಕು ಈ 3 ಅನ್ನೋದನ್ನ. 3 ಎಂ ಅನ್ನೋದು ಎಷ್ಟನೇ ಅಲ್ಫಾಬೆಟ್ ರೀ? 13. ಓ ಅನ್ನೋದು 15. ಓ ಅನ್ನೋದು 15. ಎನ್ ಅನ್ನೋದು 14. ಈಗ ಇವೆಲ್ಲಾನು ಕೂಡಿಸ್ರಿ. ಮೊದಲು 10 ಸ್ಥಾನ ಕೂಡಿಸ್ರಿ, ಆಮೇಲೆ ಬಿಡಿಸ್ತಾನ. 10, 20, 30, 40. ಎಸ್ 40. ಇನ್ ನೆಕ್ಸ್ಟ್ 3 5 8, 8 5 13, 13 4 17. ಅಂದ್ರೆ ಈ 40ಕ್ಕೆ 17 ಕೂಡಿಸಿದ್ರೆ ಎಷ್ಟ್ರಿ? 57. ಆಪ್ಷನ್ ಯಾವ್ದು ಅಂತಾರೆ? ಆಪ್ಷನ್ ಎ ಅನ್ನೋದು ಸರಿಯಾಗಿ. ಓಕೆ, ಕ್ಲಿಯರ್ ಆಯ್ತಾ? ಕ್ಲಿಯರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಿಮ್ಗೋಸ್ಕರ. ಎಸ್ ನೋಡ್ರಿ ಏನದ, ಇದು ಕೂಡ ಒಂದು ಅನಾಲಜಿಗೆ, ಬಟ್ ಅನಾಲಜಿ ಅಲ್ಲಿ ಸಂಖ್ಯೆ ಇದ್ದು ಇಲ್ಲಿ ಅಲ್ಫಾಬೆಟ್ಸ್ ಅದ. ಓಕೆ, ನೋಡ್ರಿ ಯಾವ ತರ ಬಿಡಿಸ್ತೀರಿ, ಏನ್ ಲಾಜಿಕ್ ಅದ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಯಾವ ತರ ಬಿಡಿಸ್ಬೇಕು. ಓಕೆ, ಎಲ್ಲಾನು ಬಿಡಿಸೋ ಅವಶ್ಯಕತೆ ಇರಂಗಿಲ್ಲ. ಡೈರೆಕ್ಟ್ ಒಂದೊಂದ್ಸಲ ಆನ್ಸರ್ ಸಿಗ್ತಿರ್ತಾವ. ಸ್ವಲ್ಪ ತಿಳ್ಕೊಂಡ್ರೆ ಈಸಿ ಆಗ್ತಿರ್ತೈತಿ. ಬಟ್ ಅದಕ್ಕೆ ಹೇಳಿದೆ ನಾನು ಅಲ್ಫಾಬೆಟ್ಸ್ ನಂಬರ್ ಗೊತ್ತಿರ್ಬೇಕಂತೇಳಿ, ಅಕ್ಷರದ ನಂಬರ್ ಗೊತ್ತಿರ್ಬೇಕು. ಎ ಅಂದ್ರೆ ಎಷ್ಟನೇ ಅಕ್ಷರ, ಬಿ ಅಂದ್ರೆ ನೋಡ್ರಿ ಹಿಂಗ್ ಹೇಳ್ಬೇಕು ನೀವು. ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3, ಎಫ್ ಅಂದ್ರೆ 6, ಎಚ್ ಅಂದ್ರೆ 8, ಜಿ ಅಂದ್ರೆ 7, ಎಲ್ ಅಂದ್ರೆ 12, ಓ ಅಂದ್ರೆ 15, ಎನ್ ಅಂದ್ರೆ 14, ಎಂ ಅಂದ್ರೆ 13, ಪಿ ಅಂದ್ರೆ 16, ಎಸ್ ಅಂದ್ರೆ 19, ಟಿ ಅಂದ್ರೆ 20. ಈ ತರ ನಿಮಗೆ ಹಿಂಗ್ ನಂಬರ್ಸ್ ಗೊತ್ತಿರ್ಬೇಕು. ಇದು ಎಷ್ಟನೇ ಅಲ್ಫಾಬೆಟ್ ಅಂತ ಅಂದಾಗ ಈಸಿ ಆಗ್ತೈತಿ. ಓಕೆ, ಎಸ್ ಈಗ ಸಿ ಅನ್ನೋದು ನೋಡ್ರಿ, ಫಸ್ಟ್ ಒಂದ್ಸಲ ಅಲ್ಫಾಬೆಟ್ಸ್ ನಂಬರ್ ಬರ್ರಿ, ಏನ್ ಲಾಜಿಕ್ ಐತಿ ಅಂತ ಗೊತ್ತಾಗ್ತೈತಿ. ಓಕೆ, ಜಸ್ಟ್ ಸಿ ಅನ್ನೋದು 3ನೇ ಅಲ್ಫಾಬೆಟ್, ಆರ್ ಅನ್ನೋದು 18ನೇ ಅಲ್ಫಾಬೆಟ್, ಓ ಅನ್ನೋದು 15ನೇ ಅಲ್ಫಾಬೆಟ್, ಡಬ್ಲ್ಯೂ ಅನ್ನೋದು 23ನೇ ಅಲ್ಫಾಬೆಟ್, ಎನ್ ಅನ್ನೋದು 14ನೇ ಅಲ್ಫಾಬೆಟ್. ನೆಕ್ಸ್ಟ್ ನೋಡ್ರಿ ಓ ಅನ್ನೋದು ಎಷ್ಟನೇ ಅಲ್ಫಾಬೆಟ್? 15ನೇ ಅಲ್ಫಾಬೆಟ್, ವೈ ಅನ್ನೋದು 25ನೇ ಅಲ್ಫಾಬೆಟ್, ಆರ್ ಅನ್ನೋದು 18ನೇ ಅಲ್ಫಾಬೆಟ್, ವಿ ಅನ್ನೋದು 22ನೇ ಅಲ್ಫಾಬೆಟ್, ಎಚ್ ಅನ್ನೋದು 8ನೇ ಅಲ್ಫಾಬೆಟ್. ಎಸ್ ನೋಡ್ರಿ ಏನ್ ಲಾಜಿಕ್ ಇಲ್ಲಿ? ಸರ್ ಈ ಮೊದಲನೇ ಸಂಖ್ಯೆ 3 ಐತಿ, ಇಲ್ಲಿ ಓ ಐತಿ ಅಂತಾರ. ಇಲ್ಲಿ 3 ಐತಿದ್ದು 15 ಆಗ್ಯದ, 12 ಹೆಚ್ಚಾಗ್ಯದ್ರಿ. ಹೌದು, ಬಾಳ ಹೆಚ್ಚಾಗಿತ್ತು, ಬಾಳ ಚೇಂಜಸ್ ಐತಲ್ಲ, ಸ್ವಲ್ಪ ಜಾಸ್ತಿ ಐತಿ. ಅದಕ್ಕ ಏನ್ ಮಾಡ್ಬೇಕು ನೋಡ್ರಿ. ನೆಕ್ಸ್ಟ್ ಇಲ್ಲಿ ಅದ 3 ಇದ್ದಿದ್ದು ಈ ಕಡೆ ಲಾಸ್ಟ್ ನೋಡ್ರಿ 8 ಐತಿ. ಈ 3 ಇದ್ದಿದ್ದ ಫಸ್ಟ್ ಇಲ್ಲಿ ಸಿ ಐತಿ, 3 ಇದ್ದಿದ್ದು ಇಲ್ಲಿ ಎಷ್ಟಾಗೈತಿ? 8 ಆಗೈತಿ. ಅಂದ್ರೆ ಎಷ್ಟ? 5 ಹೆಚ್ಚಾಗೈತಿ. ಇಲ್ಲಿ 18 ಇದ್ದಿದ್ದು ನೋಡ್ರಿ, ಇಲ್ಲಿ 22 ಅಂದ್ರೆ 4 ಹೆಚ್ಚಾಗೈತಿ. ಇಲ್ಲಿ 15 ಇದ್ದಿದ್ದು ಇಲ್ಲಿ 18 ಅಂದ್ರೆ 3 ಹೆಚ್ಚಾಗೈತಿ. ಅರ್ಥ ಆಗಕತ್ತೈತಲ್ಲ ನಾ ಏನ್ ಹೇಳ್ತೀನಿ ಅಂತೇಳಿ.
మరి ಇಲ್ಲಿ 23 ಇದ್ದಿದ್ ನೋಡ್ರಿ, ಇಲ್ಲಿ ಎಷ್ಟಾಗೈತಿ 25 ಎರಡೇ ಹೆಚ್ಚಾಗೈತಿ. ಇಲ್ಲಿ 14 ಇದ್ದಿದ್ದು ಇಲ್ಲಿ ಒಂದ್ ನಂತರ ಒಂದೇ ಹೆಚ್ಚಾಗೈತಿ. ಅಂದ್ರೆ ಇದಕ್ಕೆ ಕಂಪೇರ್ ಮಾಡಿದಾಗ ಎಷ್ಟು ಹೆಚ್ಚಾಗೈತಿ? ಒಂದ್ ಹೆಚ್ಚಾಗೈತಿ. ಇದಕ್ಕ ಕಂಪೇರ್ ಮಾಡಿದಾಗ ಎಷ್ಟು ಹೆಚ್ಚಾಗೈತಿ? ಎರಡು ಹೆಚ್ಚಾಗೈತಿ. ಇದಕ್ಕ ಕಂಪೇರ್ ಮಾಡಿದಾಗ 3 ಹೆಚ್ಚಾಗೈತಿ. ಇನ್ ನೆಕ್ಸ್ಟ್ ಇದಕ್ಕ ಕಂಪೇರ್ ಮಾಡಿದಾಗ 4 ಹೆಚ್ಚಾಗೈತಿ. ಇನ್ ನೆಕ್ಸ್ಟ್ ಇದಕ್ಕ ಕಂಪೇರ್ ಮಾಡಿದಾಗ ಎಷ್ಟು ಹೆಚ್ಚಾಗೈತಿ? 5 ಹೆಚ್ಚಾಗೈತಿ. ಎಸ್, ಕ್ಲಿಯರ್ ನೋಡ್ರಿ. ಅದೇ ತರ ಇಲ್ಲಿ ಬರೀರ್ಬೇಕಂತಾರೆ. ಇಲ್ಲಿ ಟಿ ಅನ್ನೋದು 20, ಎ ಅನ್ನೋದು 1, ಬಿ ಅನ್ನೋದು ಎಷ್ಟು? ಇಲ್ಲ ಬರೀ ಇಲ್ಲಿ ಕೆಳಗೆ ಬರೀರಿ ನೀಟಾಗಿ. ಲೇಟ್ ಬೇಡ, ಆರಾಮ್. ನಾ ಇಲ್ಲಿ ಕಾನ್ಸೆಪ್ಟ್ ನನಗೆ ಆನ್ಸರ್ ಸಿಗ್ತೈತಿ ಫಾಸ್ಟ್, ಬಟ್ ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಎಸ್, ನೋಡ್ರಿ. ಟಿ ಅನ್ನೋದು 20, ಎ ಅನ್ನೋದು 1, ಬಿ ಅನ್ನೋದು 2, ಎಲ್ ಅನ್ನೋದು 12, ಇ ಅನ್ನೋದು 5, ಎಫ್ ಅನ್ನೋದು 6, ಎನ್ ಅನ್ನೋದು 14, ಇ ಅನ್ನೋದು 5, ಇ ಅನ್ನೋದು 5, ವೈ ಅನ್ನೋದು 25. ಈಗ ನೋಡ್ರಿ, ಜಸ್ಟ್ ಇಲ್ಲಿ 5 ಇದ್ದಿದ್ದು ಇಲ್ಲಿ ಒಂದ್ ಆಗೈತೆ, ಎಷ್ಟು ಹೆಚ್ಚಾಗೈತಿ? ಒಂದೇ. 5 ಇದ್ದಿದ್ದು 6 ಆಗೈತೆ, ಒಂದ್ ಹೆಚ್ಚಾಗೈತಿ. 12 ಇದ್ದಿದ್ದು 14 ಅಂತ ನೋಡ್ರಿ, ಎಷ್ಟು ಹೆಚ್ಚಾಗೈತಿ? 2 ಹೆಚ್ಚಾಗೈತಿ. ನೆಕ್ಸ್ಟ್ ಇಲ್ಲಿ 2 ಇದ್ದಿದ್ದು ಎಷ್ಟಾಗೈತ್ರಿ? 5 ಆಗೈತಿ. ಅಂದ್ರೆ ಎಷ್ಟು ಹೆಚ್ಚಾಗೈತಿ? 3 ಹೆಚ್ಚಾಗೈತಿ. ನೆಕ್ಸ್ಟ್ ಇಲ್ಲಿ 1 ಇದ್ದಿದ್ದು 5 ಆಗೈತಿ, ಅಂದ್ರೆ 4 ಹೆಚ್ಚಾಗೈತಿ. ನೆಕ್ಸ್ಟ್ ಇಲ್ಲಿ 20 ಇದ್ದಿದ್ದು ಜಸ್ಟ್ ಅಬ್ಸರ್ವ್ ಮಾಡ್ರಿ, 25 ಆಗೈತಿ, ಅಂದ್ರೆ ಇಲ್ಲಿ 5 ಹೆಚ್ಚಾಗೈತಿ. ಅಂದ್ರೆ ಇಲ್ಲಿ ಮಿಡಲ್, ಅಂದ್ರೆ ಈ ಸಂಖ್ಯೆದಿಂದ ಈ ಸಂಖ್ಯೆ 1 ಹೆಚ್ಚಾಗತೈತಿ, ಇದರಿಂದ 2, ಅಂದ್ರೆ ಈ ತರ. ಅಂದ್ರೆ ಈಗ ನೋಡ್ರಿ, ಎಲ್ ದಿಂದ 1 ಹೆಚ್ಚಾಯ್ತು. ಎಲ್ ದಿಂದ 1 ಅಂದ್ರೆ ಇಲ್ಲಿ ಫಸ್ಟ್ ಬರ್ತಕ್ಕಂಥ ಲೆಟರ್ ಏನು? ಎಲ್ ಅನ್ನೋದು ಎಷ್ಟು? 12. 12ಕ್ಕೆ 1 ಕೂಡಿಸಿದ್ರ ನೀಟಾಗಿ ಬರೀತೀನಿ ನೋಡ್ರಿ, ಕನ್ಫ್ಯೂಸ್ ಬೇಡ. ಎಲ್ ಅನ್ನೋದು ಎಷ್ಟು? 12. ಈ 12ಕ್ಕೆ 1 ಕೂಡಿಸಿದ್ರೆ ಎಷ್ಟಾಗ್ತೈತಿ? 13. 13 ಅಂದ್ರೆ ಯಾವುದು? ಎಂ. ಸ್ಟಾರ್ಟಿಂಗ್ ಎಂ ಇದ್ದಿತ್ತು ನೋಡ್ರಿ, ಇದ್ರಾಗೈತೆ ಎಮ್ಮ, ಇದ್ರಾಗೈತೆ ಎಮ್ಮ, ಇದ್ರಾಗೈತೆ ಎಮ್ಮ. ಎಸ್, ಇದ್ರಾಗೈತಿ. ಇದು ಆನ್ಸರ್. ಮುಂದೆ ಹೋಗೋ ಅವಶ್ಯಕತೆ ಇಲ್ಲ. ಲಾಜಿಕ್ ಏನೈತಿ ಅಂತ ತಿಳ್ಕೊಬೇಕು, ಆನ್ಸರ್ ಆಗ್ತಾ ಇರ್ಬೇಕು ಅಷ್ಟೇ. ಓಕೆ, ನೀವು ಚೆಕ್ ಮಾಡಿ ನೋಡಿರ್ಬೇಕಂತ ಅದೇ ಆನ್ಸರ್ ಬರ್ತೈತಿ. ಡೋಂಟ್ ವರಿ. ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಎಸ್, ಅರ್ಥ ಆಗೈತಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪ್ರಶ್ನೆ. ಓಕೆ, ನೋಡ್ರಿ, ಸಿಂಪಲ್. ನಮ್ಗೆ ಇಲ್ಲೊಂದ್ ಸ್ವಲ್ಪ ಬೋರ್ಡ್ ಮಾಸ್ ರೂಲ್ ಗೊತ್ತಿರ್ಬೇಕು. ಬೋರ್ಡ್ ಮಾಸ್ ನಿಮ್ಗೆ ಆಲ್ರೆಡಿ ನಾನು ಮ್ಯಾಥಮೆಟಿಕ್ಸ್ ಹೇಳುವಾಗ ಆಲ್ರೆಡಿ ಇದ್ರ ಬಗ್ಗೆ ಅರಿದು ಬಿಟ್ಟೇನಿ ತರ. ಓಕೆ, ನಿಮ್ಗೆ ಬಹಳಷ್ಟು ಸಾರಿ ಹೇಳಿ. ಓಕೆ, ಬಿ ಅಂದ್ರೆ ಬ್ರಕೆಟ್ ರೀ, ಬ್ರಕೆಟ್ ಒಳಗೆ ಮತ್ತೆ ಇಂಟು ಬ್ರಕೆಟ್, ಅವೆಲ್ಲ ಇಲ್ಲಿ ಏನ್ ಬರಂಗಿಲ್ಲ ನಿಮ್ಗೆ. ರೀಸನಿಂಗ್ ಒಳಗೆ ಜಸ್ಟ್ ಬ್ರಕೆಟ್. ಓಕೆ, ಓ ಅಂತಾರೆ ಆಫ್, ಡಿ ಅಂದ್ರೆ ಡಿವಿಷನ್. ಓಕೆ, ಎಂ ಅಂತಂದ್ರ ಮಲ್ಟಿಫಿಕೇಶನ್, ಎ ಅಂತಾರೆ ಎಡಿಷನ್, ಎಸ್ ಅಂತಾರ ಸಬ್ಸ್ಟ್ರಾಕ್ಷನ್. ಇವೆರಡು ತರಾಗ ಯಾವ್ದಾದ್ರು ಒಂದ್ ಮಾಡ್ಕೊಂಡ್ರೆ ನಡಿತೈತಿ. ಓಕೆ, ಎಸ್. ಈಗ ಹಂಗಂದ್ರ ಅವ್ರು ಏನ್ ಹೇಳತ್ತಾರ ಅಂದ್ರ, ಕೆಳಗಿನ ಸಮೀಕರಣವನ್ನು ಸರಿಯಾಗಿ ಮಾಡಲು ಯಾವ 2 ಸಂಖ್ಯೆಗಳನ್ನು ಮತ್ತು ಯಾವ 2 ಚಿಹ್ನೆಗಳನ್ನು ಪರಸ್ಪರ ಬದಲಾಯಿಸಬೇಕು. ಅಂದ್ರ 14 ಇದ್ದಲ್ಲಿ 9 ಹಾಕ್ಬೇಕು, 9 ಇದ್ದಲ್ಲಿ 14 ಹಾಕ್ಬೇಕು, ಪ್ಲಸ್ ಇದ್ದಲ್ಲಿ ಇಂಟು ಹಾಕ್ಬೇಕು, ಇಂಟು ಇದ್ದಲ್ಲಿ ಪ್ಲಸ್ ಹಾಕ್ಬೇಕು. ಈ ತರ ಹಾಕಿದಾಗ ಈ ಆನ್ಸರ್ 61 ಬರ್ಬೇಕು. ಎಸ್, ಈ ತರ ಆನ್ಸರ್ ಬರ್ಬೇಕು. 14 ಇದ್ದಲ್ಲಿ ಎಷ್ಟು ಹಾಕ್ಬೇಕ್ರಿ? 14 ಇದ್ದಲ್ಲಿ ಎಷ್ಟು ಹಾಕ್ಬೇಕು? 9. ಓಕೆ, 14 ಇದ್ದಲ್ಲಿ ಎಲ್ಲ ಏನ್ ಬರ್ಕೋಬೇಕು? ನಾನೀಗ 9 ಅಂತ ಬರ್ಕೋಬೇಕು. ಇಲ್ಲಿ ಜಸ್ಟ್ ಏನಂತ ಬರಿಬೇಕ್ರಿ? 9 ಅಂತ ಬರಿಬೇಕು. ಇಷ್ಟರ ಕ್ಲಿಯರ್? ಈ ನೆಕ್ಸ್ಟ್ 9 ಇದ್ದಲ್ಲಿ ಏನ್ ಬರಿಬೇಕು? ನಾನು 14 ಅಂತ ಬರಿಬೇಕು. 9 ಎಲ್ಲೈತಿ? ಇಲ್ಲಿ ಐತಿ. ಜಸ್ಟ್ ಇದನ್ನ ತೆಗೆದು ಏನಂತ ಬರಿಬೇಕು? 14 ಅಂತ ಬರಿಬೇಕು. ಓಕೆ, ಈ ನೆಕ್ಸ್ಟ್ ಪ್ಲಸ್ ಇದ್ದಲ್ಲಿ ಏನಂತ ಬರಿಬೇಕು? ನಾನು ಇಂಟು ಅಂತ ಹಾಕ್ಬೇಕು. ಪ್ಲಸ್ ಐತೆ, ಜಸ್ಟ್ ಇಂಟು. ಮತ್ತೆಲ್ಲೈತಿ ಪ್ಲಸ್? ಎಸ್, ಎಲ್ಲಿಲ್ಲ. ಇನ್ನು ಇಂಟು ಇದ್ದಲ್ಲಿ ಏನ್ ಹಾಕ್ಬೇಕು ಹೇಳ್ರಿ? ಇಂಟು ಇದ್ದಲ್ಲಿ ಪ್ಲಸ್. ಇಂಟು ಎಲ್ಲೈತಿ? ಎಸ್, ಇಲ್ಲೈತಿ. ಇದನ್ನ ತೆಗೆದು ಇಲ್ಲಿ ಪ್ಲಸ್ ಹಾಕ್ಬೇಕು. ಈಗ ಇದನ್ನ ಬರ್ಕೊಟ್ಟು 9 ಇಂಟು ಅರ್ಥ ಆಗ್ಲಿ ಅಂತ ಬಿಡಿಸಿ ಹೇಳತ್ತೀನಿ. 16 ಮೈನಸ್ 9 ಪ್ಲಸ್ 14 ಡಿವೈಡೆಡ್ ಬೈ 4. ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ. ಈ 4 ಇಲ್ಲಿ ಡಿವೈಡ್ ಐತಾರೆ, 4 14 ಭಾಗ ಹೋಗುತ್ತಾ? ಭಾಗ ಹೊಂಟಿಲ್ಲ. ನೀ ಈ ಡಿವೈಡ್ ಇತ್ತು ಅಂದ್ರೆ ಈ ಡಿವೈಡ್ ಮೇಲೆ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದ್ರಿ ನಾವು ಆಲ್ಮೋಸ್ಟ್. ಸರ್ ಹಿಂಗಿದ್ದಾಗ ನೀವು ಕೇಳ್ತಿರ್ತೀರಿ, ಸರ್ ಹಿಂಗಿದ್ದಾಗ ಸರ್ ಎಲ್ಲಾನು ಚೆಕ್ ಮಾಡ್ಬೇಕು ಇವ್ನ ಆಪ್ಷನ್. ಎಸ್, ಎಲ್ಲಾನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಈ ತರ ಇಲ್ಲಿ ಏನಾರ ಈ ಸಮೀಕರಣ ಬಿಡಿಸುವಾಗ ಈ ತರ ಏನಾರ ಬಂತು ಅಂತಾರ, ಈ ಸಂಖ್ಯೆಯಿಂದ ಈ ಸಂಖ್ಯೆ ಭಾಗ ಹೋಗ್ತಿತ್ತು ಅಂತಾರ, ಆ ಆಪ್ಷನ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಇಲ್ಲಿ ಡಿವೈಡ್ ಇತ್ತು ಅಂದ್ರೆ ಈ ಸಂಖ್ಯೆಯಿಂದ, ಅಂದ್ರೆ ಸರ್ ಎಕ್ಸಾಕ್ಟ್ ಇದೇ ಇರ್ತೈತೆ ಅಂತ ಅಲ್ಲ, ಬಟ್ ಫಸ್ಟ್ ಪ್ರಿಫರೆನ್ಸ್ ಅವ್ ಕೊಡ್ಬೇಕು ಅಂತ ಹೇಳತ್ತೀನಿ ನಾನು. ಅಂದ್ರೆ ಜಾಸ್ತಿ ಆಲ್ಮೋಸ್ಟ್ ಆನ್ಸರ್ ಅವು ಇತ್ತಿರ್ತಾವ, ಅದಕ್ಕೆ ಪ್ರಿಫರೆನ್ಸ್ ಅದಕ್ಕೆ ಕೊಡ್ಬೇಕು. ಈಗ ಇದು ಭಾಗ ಹೋಗತ್ತಿಲ್ಲ ಅಂದ್ರೆ ನಾನು ಪೆಂಡಿಂಗ್ ಇಟ್ಕೋತೀನಿ, ಇಲ್ಲ ಅಂದ್ರೆ ಬೇಕಾದ್ರೆ ಬಿಡಿಸಿ ನೋಡ್ಬೇಕಾದ್ರೆ ಏನಾಗ್ತೈತಿ. ಐ ಥಿಂಕ್ ತಪ್ಪ ಆಗ್ತೈತಿ ಅಂತ ನನ್ ಸಿಕ್ತ್ ಸೆನ್ಸ್ ಹೇಳತೈತಿ. ಓಕೆ, ಈಗ ನೋಡ್ರಿ, ಹಂಗಾರೆ ಇಲ್ಲಿ ಡಿವೈಡ್ ಐತೆ ಅಂತ ನೋಡ್ರಿ, ಇದು ಭಾಗ ಹೋಗಲ್ಲ, ಪಾಯಿಂಟ್ ಒಳಗೆ ಬರ್ತೈತೆ ಆನ್ಸರ್. ಪಾಯಿಂಟ್ ಒಳಗೆ ಬರ್ತೈತಿ ಅಂತ ನೋಡ್ರಿ, ಇದು ಆನ್ಸರ್ ಪಾಯಿಂಟ್ ನಾಗ ಐತೆ ಇಲ್ಲ, ಬಿಡಿಸೋ ಅವಶ್ಯಕತೆನೇ ಇಲ್ಲ. ಪಾಯಿಂಟ್ ನಾಗ ಯಾಕಂತಾರೆ ಇಲ್ಲಿ ಇಂಟು ಮಾಡ್ತೀರಿ, ಮೈನಸ್ ಮಾಡ್ತೀರಿ, ಪಾಯಿಂಟ್ ಒಳಗೆ ಬಂದಿದ್ದು ಕೂಡಿಸ್ಬೇಕಲ್ಲ. ಪಾಯಿಂಟ್ ನಾಗ ಹೆಂಗ್ ಬರ್ತೈತ್ರಿ ಆನ್ಸರ್? ಸಾಧ್ಯನೇ ಇಲ್ಲ. ಅದಕ್ಕೆ ಈ ಆಪ್ಷನ್ ಏನಾಗ್ತೈತಿ? ಡೈರೆಕ್ಟ್ ಎಲಿಮಿನೇಟ್ ಆಗ್ತದೆ.
ಓಕೆ. ಎಸ್. ನೆಕ್ಸ್ಟ್ ಅದಕ್ಕೆ ನೋಡ್ಬೇಕು ನೀವು, ಜಸ್ಟ್ ಇಲ್ಲಿ ಡಿವೈಡ್ ಐತಂದ್ರೆ ಈ ಡಿವೈಡ್ ಚಿಹ್ನೆ ಚೇಂಜ್ ಆಗಂಗಿಲ್ಲ, ಪಟ್ನ ಇಲ್ಲಿ ನೋಡ್ಬೇಕು, ಇಲ್ಲಿ 14 ಹಾಕತ್ತೀನಿ, ಇಲ್ಲಿ 4 ಐತಿ, ಇಲ್ಲಿ ಚಿಹ್ನೆ ಚೇಂಜ್ ಆಗತ್ತಿಲ್ಲ ಅಂದ್ಮೇಲೆ ಇಲ್ಲೇ ಗೊತ್ತಾತ್ ನನಗೆ, ಹೌದು ಇದು ಬರಕ್ಕಿಲ್ಲ, ಮೇ ಬಿ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಮುಂದೆ ಹೋಗ್ಬೇಕು. ಈಗ ಮುಂದೆ ಬಂದ್ರಿ ಅಂತ ನೋಡ್ರಿ ಏನಾಗ್ತೈತಿ. ಓಕೆ, ಮುಂದೆ ಬಂದ್ರಿ ಅಂದ್ರೆ ಏನಾಗ್ತೈತಿ. ಈಗ ಸರ್ ಇದು ಇಲ್ಲಿ ಹೆಂಗ್ ಗೊತ್ತಾಗ್ತೈತಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಗೊತ್ತಾಗ್ತೈತಿ. ಇಲ್ಲಿ 16 ಇದ್ದಲ್ಲಿ ಎಷ್ಟು ಹಾಕ್ಬೇಕು, ಈಗ 9 ಹಾಕ್ಬೇಕು, 9 ಇದ್ದಲ್ಲಿ 16, ಪ್ಲಸ್ ಇದ್ದಲ್ಲಿ ಮೈನಸ್, ಮೈನಸ್ ಇದ್ದಲ್ಲಿ ಪ್ಲಸ್. ಓಕೆ, 16 ಎಲ್ಲೆಲ್ಲಿ ಐತಿ ಅಲ್ಲಿ ಏನ್ ಹಾಕ್ಬೇಕು, 16 ಇದ್ದಲ್ಲಿ 9 ಫಿಲ್ ಮಾಡಿ. ಎಸ್, 9 ಮತ್ 16 ಎಲ್ಲೈತಿ, ಎಸ್ ಒಂದ ಕಡೆ ಐತಿ. ಇನ್ನು 9 ಎಲ್ಲೆಲ್ಲಿ ಐತಿ ನೋಡ್ರಿ, ಅಲ್ಲಿ ಏನಾಗ್ಲಿ 14, 9 ಇದ್ದಲ್ಲಿ 14. ಓಕೆ. ಎಸ್. ನೆಕ್ಸ್ಟ್ ಮತ್ತೆ ಪ್ಲಸ್ ಇದ್ದಲ್ಲಿ ಏನ್ ಮಾಡ್ಬೇಕು, ಮೈನಸ್, ಇಲ್ಲಿ ಪ್ಲಸ್ ಐತಿ ಮೈನಸ್ ಹಾಕ್ಬೇಕು, ಮತ್ತೆಲ್ಲೈತಿ ಮೈನಸ್ ಇದ್ದಲ್ಲಿ ಇಲ್ಲಿ ಪ್ಲಸ್ ಹಾಕ್ಬೇಕು. ಓಕೆ, ಇಲ್ಲಿ ಪ್ಲಸ್ ಹಾಕ್ಬೇಕು. ನೆಕ್ಸ್ಟ್ ಮತ್ತೆ ಇಲ್ಲಿಲ್ಲ, ಜಸ್ಟ್ ಬರ್ಕೋತೀನಿ. ಈಗ ನೋಡ್ರಿ ಇಲ್ಲೇ ವಿಚಾರ ಮಾಡ್ರಿ, ಇಲ್ಲಿ 4 ಇಲ್ಲಿ 16 ಅಂದ್ರೆ ಹೌದು ಬಾಗ್ ಹೋಗ್ಬಹುದು, ಬಾಗ್ ಹೋಗ್ಬಹುದು. ಎಸ್, 14 ಇಲ್ಲಿ ಯಾವ ಚಿಹ್ನೆ, ಮೈನಸ್ ಚಿಹ್ನೆ, 9 ಪ್ಲಸ್ 14, 14 ನೆಕ್ಸ್ಟ್ ಇಂಟು 16 ಡಿವೈಡೆಡ್ ಬೈ 4 ಈಕ್ವಲ್ ಟು ಎಷ್ಟು ಬರ್ಬೇಕಂದ್ರೆ 61 ಬರ್ಬೇಕು. ಓಕೆ, 4 1 4, 4 4 16. ಕ್ಲಿಯರ್. ಇನ್ ನೆಕ್ಸ್ಟ್ ಸರ್ ಇಲ್ಲಿ ಇಂಟು ಐತಿ, ಇಲ್ಲಿ ಪ್ಲಸ್ ಐತಿ, ಮೈನಸ್ ಐತಿ. ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು ನಾವು, ಇಂಟು ಕೊಡ್ಬೇಕು. ಓಕೆ, 14 4 ಎಷ್ಟು ಅಂತಾರ 56. ನೆಕ್ಸ್ಟ್ ಪ್ಲಸ್ ಚಿಹ್ನೆ ಐತಿ, ಪ್ಲಸ್ ಹಾಕ್ತೀನಿ. ಇನ್ನ ಮೈನಸ್ ಸಾರಿ 9 ಐತಿ, 9 ಹಾಕ್ತೀನಿ, ಮೈನಸ್ 14. 14ರಾಗ 9 ಹೋದ್ರೆ ಎಷ್ಟ್ರಿ 5 ಪ್ಲಸ್ 56 ಕೂಡ್ಸ್ರಿ, 56ಕ್ಕೆ 5 ಕೂಡ್ಸ್ರಿ ಎಷ್ಟಾಗ್ತೈತಿ 61 ಆಗ್ತೈತಿ. ಎಸ್, 61 ಬರ್ತೈತಿ ಅಂತ ಹೇಳತ್ತ ನಮ್ಮ ಆಪ್ಷನ್ ಬಿ ಸರಿ ಆಗ್ತೈತಿ. ಇದನ್ನ ಹಾಕಿ ಹಿಂಗ್ ಮುಂದೆ ಹೋಗಿ. ಓಕೆ. ಎಸ್. ನೆಕ್ಸ್ಟ್ ಮತ್ ನೋಡ್ರಿ, ನೀವು ಅದಕ್ಕೆ ಹೇಳತ್ತೀನಿ ನಾನು, ಈ ಅಲ್ಫಾಬೆಟ್ಸ್ ನಂಬರ್ ಮಸ್ತ್ ಮಾಡ್ಕೊಡ್ರಿ ಅಂತ ಹೇಳಿ. ನೀವು ಯಾವುದೇ ಎಕ್ಸಾಮ್ ಬರೀರಿ 3 ರಿಂದ 7 8 ಕ್ವಶನ್ ನೀವು RRB ಬರದ್ರಿ ಅಂತಾರ ಆಲ್ಮೋಸ್ಟ್ ಅರ್ಧ 50 ತುಂಬಿರ್ತಾವತ್ರ. ಓಕೆ, ನೋಡ್ರಿ ಇಲ್ಲಿ ಏನೈತಿ ಅಂತಾರ, ಇಲ್ಲಿ ಏನೋ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ಹೇಳಿನಿ. ಒಂದು ಸಂಖ್ಯೆಗೆ ಏನಾರು ಕೋಡ್ ಮಾಡಿರ್ತಾರ, ಡಿಜಿಟ್ ಏನಾರು ಕೂಡ್ಸಿರ್ತಾರ, ಇಲ್ಲ ಇಂಟು ಮಾಡಿರ್ತಾರ, ಇಲ್ಲ ಸ್ಕ್ವೇರ್ ಮಾಡ್ತಾರ, ಕ್ಯೂಬ್ ಮಾಡ್ತಾರ. ಇಲ್ಲಿ ನಮ್ಗೆ ಸಡನ್ಲಿ ಗೊತ್ತಾಗ್ತೈತಿ, ಏನ್ ಗೊತ್ತಾಗ್ತೈತಿ ಸರ್ ಅಂತಂದ್ರ, ಈ 27 ಅನ್ನೋದು ಏನ್ರಿ ಒಂದು ಕ್ಯೂಬ್ ನಂಬರ್, ಈ 125 ಅನ್ನೋದೇನು ಇದು ಕೂಡ ಕ್ಯೂಬ್ ನಂಬರ್. ಆಪ್ಷನ್ ಒಂದು ಕ್ಯೂಬ್ ಐತಿ ಅಂತಾರ ಆಗಬಹುದು, ಚೆಕ್ ಮಾಡ್ರಿ. ಕ್ಯೂಬ್ ಐತಿ ಅಂದ್ರೆ ಏನ್ ರೀಸನ್ ಇರ್ಬೋದು ಕ್ಯೂಬ್. ಎಸ್, ವಿಚಾರ ಮಾಡ್ರಿ. ಇಲ್ಲಿ 1 2 3 ಎಷ್ಟ್ ಸಂಖ್ಯೆ ಅದಾವ್ರಿ, 3 ಅದಾವ್. ಈಗ 3 ಕ್ಯೂಬ್ ಎಷ್ಟ್ರಿ, 3 ಕ್ಯೂಬ್ 27. ಎಸ್, ಬರತೈತಿ. 3 ಅಲ್ಫಾಬೆಟ್ಸ್ ಅದಾವ, ಅದ್ರ ಕ್ಯೂಬ್ ಮಾಡಿದಾಗ 27 ಬರತೈತಿ. ಇಲ್ಲೂ ಅದ ಸೆಟ್ ಆಗ್ಬೇಕಲ್ಲ, 1 2 3 4 5 ಎಷ್ಟ್ 5 ಅದಾವ. 5 ಕ್ಯೂಬ್ ಎಷ್ಟ್ರಿ, 5 ಕ್ಯೂಬ್ 125. ಎಸ್, ಸೆಟ್ ಆಗತೈತಿ. ಇಲ್ಲಿ ಏನೈತಿ ಅದನ್ನ ಇಲ್ಲಿ ಕೊಟ್ಟಿದಾರ. ಹಾಗಾದ್ರ ನಮ್ಮ ಆನ್ಸರ್ ಏನಾಗ್ತೈತಿ, ಇಲ್ಲಿ 4 ಅಲ್ಫಾಬೆಟ್ಸ್ ಅದಾವ. ಎಷ್ಟ್ ಅದಾವಲ್ರಿ, 4 ಅದಾವ. ಈ 4ರದ್ದು ಕ್ಯೂಬ್ ಎಷ್ಟು ಅಂತಾರ 64. ಆಪ್ಷನ್ ಯಾವುದು, ಆಪ್ಷನ್ ಸಿ ಅಂತ ಸರ್. ಕ್ಲಿಯರ್. ಎಸ್. ನೆಕ್ಸ್ಟ್ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದ ನೋಡ್ರಿ, ಯಾವುದಕ್ಕೆ ಸಂಬಂಧಪಟ್ಟಿದ್ದೈತಿ ಅಂತ ಜಸ್ಟ್ ದರ್ಪಣವನ್ನು ಅಂತ ಜಸ್ಟ್ ಇಲ್ಲಿ ಏನೈತಿ ಕರೆಕ್ಟ್, ಮಿರರ್ ಇಮೇಜ್. ಎಸ್, ಓಕೆ, ವೆರಿ ಗುಡ್. ಸಿಂಪಲ್ ಕ್ವಶನ್. ಮಿರರ್ ಇಮೇಜ್ ನೋಡ್ರಿ ಹೆಂಗಂತಾರ, ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ರಿ ಅಂತಾರ ನಿಮ್ ಫೇಸ್ ಕಾಣ್ತೈತಿ. ಹಿಂಗ್ ನಿಂತೀನಿ ಅಂತೇಳಿ ಹಿಂದಿಂದ ಕಾಣಂಗಿಲ್ಲ. ಅಂದ್ರ ಫೇಸ್ ಹಿಂಗ್ ಒಳ್ಳೆ ಉಲ್ಟಾ ಕಾಣ್ತೈತೆ, ಹೌದಿಲ್ಲ. ನಾವ್ ಹಿಂಗ್ ನಿಂತಿರ್ತೀವಿ, ಮತ್ ಒಳ್ಳೆ ಹಿಂಗ್ ಉಲ್ಟಾ ಕಾಣ್ತೈತಿ. ಅಂದ್ರೆ ಈಗ ಇಲ್ಲಿ 9 ಐತಿ ಅಂತಾರ, ಜಸ್ಟ್ ಈ 9 ಏನಾಗ್ತೈತಿ, ಇಲ್ಲ ಜಸ್ಟ್ ಹಿಂಗ್ ಉಲ್ಟಾ ಕಾಣಕ್ ಶುರು ಮಾಡ್ತೈತಿ. ಅಂದ್ರೆ ಜಸ್ಟ್ ಬರಿಬೇಕು ಹೆಂಗ, ಯಾವ ತರ ಬರಿಬೇಕಿದ್ರೆ 9 ಹಿಂಗ್ ಉಲ್ಟಾ ಕಾಣ್ತೈತಿ ಅಂತ ಬರಿಬೇಕು, ಉಲ್ಟಾ ಕಾಣ್ತೈತಿ. ನೆಕ್ಸ್ಟ್ 2 ಐತಿ ಅಂತ ನೋಡ್ರಿ, ಯಾವ ತರ ಆಗ್ತೈತಿ 2, ಜಸ್ಟ್ ಹಿಂಗ್ ಉಲ್ಟಾ ಅಂತಾರ, ಜಸ್ಟ್ ಉಲ್ಟಾ ಈ ತರ 2 ಆಗ್ತೈತಿ. ನೆಕ್ಸ್ಟ್ 8 ಏನೂ ಆಗಂಗಿಲ್ಲ ಚೇಂಜ್, ಈ ಕಡೆ ಹಿಂಗ್ ಬರೋದ್ರು ಏನು ವ್ಯತ್ಯಾಸ ಆಗೋದಿಲ್ಲ, 8 ಹಿಂಗ್ ಇರ್ತೈತಿ. ನೆಕ್ಸ್ಟ್ ಇದಾದ ನಂತರ ಜೆ ಹಿಂಗ್ ಐತಿ ಅಂತ ನೋಡ್ರಿ, ಜಸ್ಟ್ ಹಿಂಗ್ ಉಲ್ಟಾ ಆಯ್ತು ಅಂತ ಹೆಂಗ್ ಆಗ್ತೈತಿ, ಹಿಂಗ್ ಆಗ್ತೈತಿ. ಎಸ್, ಇಷ್ಟು ಬರದ ನಂತರ ಒಂದ್ಸಲ ಚೆಕ್ ಮಾಡ್ಬೇಕು ಹಿಂಗ್ ಇದ್ದಿದ್ದು ಎಲ್ಲದಾವ. ಎಸ್, ಇಲ್ಲೂ ಐತಿ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇಲ್ಲೂ ಐತಿ, ಇಲ್ಲೂ ಐತಿ, ಇದಿಲ್ಲ ತೆಗೆದ್ಬಿಟ್ರಿ. ನೆಕ್ಸ್ಟ್ ನೋಡ್ರಿ, ಈ ತರ 2 ಇದ್ದಿದ್ದೆಲ್ಲ ನೋಡ್ರಿ, ಈ ತರ ಇದ್ದಿದ್ದು, ಈ ತರ ಇದು ಹೋಗೈತಿ. ಈಗ ಆಪ್ಷನ್ ಈ 3 ತರ ಇದ್ರಾಗಿಲ್ಲ, ಇದು ಹೋತು, ಇದ್ರಾಗಿಲ್ಲ, ಇದು ಹೋತು, ಇಲ್ಲಿ ಕೆಳಗ್ ಚಂಡ ಆಗೈತಿ. ಇದು ಆನ್ಸರ್ ಅಲ್ಲ, ಯಾಕಂದ್ರೆ ಸೇಮ್ ಅದ್ರಾಗೈತಿ. ಇಲ್ಲೇ ಆನ್ಸರ್ ಸಿಕ್ಬಿಡ್ತೈತಿ. ಇಲ್ಲ ಅಂತಂದ್ರ ನಿಮ್ಗೊಂದು ಟ್ರಿಕ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಂದು ಹಳಿ ಇರ್ತೈತಿಲ್ಲ, ಒಂದು ಹಳಿ ಏನ್ ಮಾಡ್ಬೇಕು ಅಂದ್ರೆ, ಇದೊಂದು ಹಳಿ ಇರ್ತೈತಿ. ಆ ಹಳಿ ಒಳಗೆ ಏನ್ ಮಾಡ್ಬೇಕು ಅಂದ್ರೆ, ಅದು ಯಾಸ್ ಇಟ್ ಈಸ್ ಹಿಂಗ್ ಬರಿಬೇಕು. ಎಲ್ಲಿ ಮಿರರ್ ಇಟ್ಟಿರ್ತಾರಲ್ಲ ಹಂಗಿಟ್ಟು ಹಿಂಗ್ ಕಳಿಸ್ಬೇಕು, ಪೇಜ್ ಸಿಕ್ಬಿಡ್ತೈತಿ ಆನ್ಸರ್. ಓಕೆ,
ಚೆಕ್ ಮಾಡಿರ್ಬೇಕಂತ ಬರ್ತೈತೆ ಸರ್. ಅದ್ ಹೆಂಗಿರ್ತೈತ್ಲ ಆಸ್ ಇಟ್ ಈಸ್ ಬರೀದು, ಎಲ್ಲಿ ಕನ್ನಡಿ ಇರ್ತಿದ್ಲ ಕನ್ನಡಿ ಮೇಲೆ ಹಿಂಗ್ ಒಂದ್ ಕೈ ಇಡ್ರಿ, ಅಂದ್ರೆ ಆ ಹಳಿ ಮೇಲೆ ಅಲ್ಲಿ ಒಂದ್ ಕೈ ಇಡ್ರಿ ಕನ್ನಡಿ ಇದ್ದಲ್ಲಿ, ಪೇಜ್ ಅನ್ನ ಹಿಂಗ್ ಹೊಳಸ್ರಿ, ಮಿರರ್ ಇಮೇಜ್ ಕಾಣ್ತಿರ್ತೈತಿ. ಅದೇ ಪೇಜ್ ಅನ್ನ ಹಿಂಗ್ ಉಲ್ಟಾ ಎಬ್ಸಿದ್ರಿ ಅಂತಾರ ವಾಟರ್ ಇಮೇಜ್ ಕಾಣ್ತಿರ್ತೈತಿ. ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಪ್ರಶ್ನೆ. ಆಸನ ವ್ಯವಸ್ಥೆ ಅಂತ ಕರಿತೀವಿ. ಒಂದು ಸೆಕೆಂಡ್. ನೋಡ್ರಿ ಏನೈತಿ ಪ್ರಶ್ನೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ನೋಡೋಣ ಎಷ್ಟು ಜನ ಬಿಡಿಸ್ತೀರಿ ಇಂಥ ಕ್ವಶನ್ಸ್ ಅಂತೇಳಿ. ನೋಡ್ರಿ ಏನದ ಅಂತ ಹೋದ್ರಿ, ಪಿ ಕ್ಯೂ ಆರ್ ಎಸ್ ಟಿ. ಯಾರು? ಪಿ ಕ್ಯೂ ಆರ್ ಎಸ್ ಟಿ ಮತ್ತು ಯು ಎಂಬ 6 ನಾಯಿಗಳು. ಎಸ್ ನೋಡ್ರಿ, ನಾಯಿ ಮೇಲೆ ಕೊಟ್ಟ ಕ್ವಶನ್. 6 ನಾಯಿಗಳು ವೃತ್ತಾಕಾರದ ಮೇಜಿನ ಸುತ್ತಲೂ ಪರಸ್ಪರ ಸಮಾನ ದೂರದಲ್ಲಿ ಕುಳಿತಿದ್ದವು. ಅವು ಮೇಜಿನ ಮಧ್ಯಭಾಗಕ್ಕೆ ಎದುರಾಗಿ ಕುಳಿತಿದ್ದವು. ಎಸ್, ಓಕೆ. ಇಲ್ಲಿ ಒಂದು ಸಿಂಪಲ್ ಏನಪ್ಪಾ ಅಂತಂದ್ರ, ಒಂದು ಮೇಜ್ ಐತಿ ಅಂತ ತಿಳ್ಕೊಡ್ರಿ, ಸರ್ಕಲ್. ಸಮಾನ ದೂರದಲ್ಲಿ ಅಂತಾರ ಜಸ್ಟ್ ಒಂದ ನಾಯಿ ಇಲ್ಲಿ ಕೂತದ, ಇನ್ನೊಂದು ನಾಯಿ ಇಲ್ಲಿ ಕೂತದ, ಮತ್ತೊಂದು ನಾಯಿ ಇಲ್ಲಿ ಕೂತದ, ಮತ್ತೊಂದು ನಾಯಿ ಇಲ್ಲಿ ಕೂತದ. ಜಸ್ಟ್ ಒಂದು ಸಮಾನಾಂತರಗಳಲ್ಲಿ ಅಂದ್ರೆ ಜಸ್ಟ್ ಒಂದು 6 ತರ ಸೇಮ್ ಡಿಸ್ಟೆನ್ಸ್ ಐತೆ. ಒಂದ್ ಹಿಂಗ 6 ಕೂತಾವ. ಯಾವ ಕಡೆ ಮುಖ ಮಾಡಿ ಕೂತಾವ? ಈ ಕಡೆ ಮುಖ ಮಾಡಿ ಕೂತಾವ. ಓಕೆ, ಇಷ್ಟರ ಕ್ಲಿಯರಾ? ಓಕೆ. ನೆಕ್ಸ್ಟ್ ಪ್ರಶ್ನೆ ಏನದ ಅಂತಾರ, ನೆಕ್ಸ್ಟ್ ಪ್ರಶ್ನೆ ಏನದ ಅಂತ ನೋಡ್ರಿ. ಪ್ರಶ್ನೆ ಏನೈತಿ ಅಂತಾರೆ ಇಲ್ಲಿ, ಇನ್ನ ಇವ್ರನ್ನ ಸೆಟ್ ಮಾಡ್ಬೇಕಿಲ್ಲ, ಸ್ವಲ್ಪ ಕ್ಷಮೆ ಇರ್ಲಿ. ಎಸ್, ಓಕೆ. ಇಲ್ಲಿ 6 ಜನ ಅದಾರ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಕ್ಷಮೆ ಇರ್ಲಿ. ಎಸ್, ಇರ್ಲಿ. ಓಕೆ, ನೋಡ್ರಿ 6 ಜನ ಹಿಂಗ್ ಕುಂತಾರ, ಈ ಕಡೆ ಮುಖ ಮಾಡಿ. ನಾಯಿಗಳು ಕುಂತಾವ, ಈಗ ಮನುಷ್ಯ ಅಲ್ಲ, ನಾಯಿಗಳು. ಯಾವ್ಯಾವ ಅಂತಾರ ಪಿ ಕ್ಯೂ ಆರ್ ಎಸ್ ಟಿ ಯು. ಎದಕ್ ಕೂತಾವ ಅಂತ ಕೇಳಕ್ ಹೋಗ್ಬೇಡ್ರಿ. ಓಕೆ, ಇಲ್ಲೊಂದ ಏನೋ ಐತಿ, ಇದನ್ನ ನೋಡ್ಬೋದು ಕೂತಾವು. ಈಗ ಅವ್ರು ಹೇಳ್ದಂಗೆ ಸೆಟ್ ಮಾಡ್ರಿ. ಅವು ಮೇಜಿನ ಮಧ್ಯಭಾಗಕ್ಕೆ ಎದುರಾಗಿ ಕೂತಿದ್ದು. ಕ್ಯೂ ನಿಖರವಾಗಿ ಪಿ ಮತ್ತು ಎಸ್ ನ ನಡುವೆ ಕುಳಿತಿತ್ತು. ಎಸ್, ಎಕ್ಸಾಕ್ಟ್ ಹೇಳತ್ತಾರ ಏನಂತಂದ್ರ, ಈ ಕ್ಯೂ ಅನ್ನೋದು, ಕ್ಯೂ ನಾಯಿ ಪಿ ಮತ್ತು ಎಸ್ ಗಳ ಮಧ್ಯನ ಕೂತೈತಿ. ಎಸ್, ಇಲ್ಲಿ ನಾ ಬರಿತೀನಿ ಏನಂತಂದ್ರ ಕ್ಯೂ ಅಂತೇಳಿ ಬರಿತೀನಿ. ಇಲ್ಲಿ ಪಿ ಬರದ್ರ ಇಲ್ಲಿ ಎಸ್ ಬರಿತೀನಿ. ಎಸ್ ಸರ್, ಹಿಂಗ ಯಾಕೆ ಬರದ್ರ? ನಾ ಎಸ್ ಈ ಕಡೆ ಬರಿತೀನಿ, ಎಸ್ ಬರಿಬಹುದು. ಪಿ ಈ ಕಡೆ ಬರಿಬಹುದು. ಪಿ ಮತ್ತು ಎಸ್ ಮಧ್ಯ ಅಂದ್ರ ಎಸ್ ಈ ಕಡೆನೂ ಬರ್ಬೋದು, ಈ ಕಡೆನೂ ಬರ್ಬೋದು. 2 ಆಪ್ಷನ್ ಐತಿ ನನಗಿಲ್ಲಿ. ಇನ್ನು ಕ್ಯಾನ್ಸಲ್ ಮಾಡೋ ಸಿಚುವೇಶನ್ ಬಂದ್ರೆ ಮಾಡೋಣ. ಓಕೆ, ಇಷ್ಟು ಬರಿಬೋದಾ ಇವಾಗ? ಎಸ್. ನೆಕ್ಸ್ಟ್ ಏನದ, ಯು ಆರ್ ನ ಬಲಭಾಗದಲ್ಲಿ ಕುಳಿತಿತ್ತು. ನೋಡ್ರಿ, ಯು ಅನ್ನೋದು ಆರ್ ನ ಬಲಭಾಗದಲ್ಲಿ ಕುಳಿತಿತ್ತು. ಆರ್ ನ ಮತ್ತು ಯು ನ ಎಲ್ಲಿ ಸಿಂಕ್ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ, ಜಸ್ಟ್ ಅದನ್ನ ಇಲ್ಲೇ ಬರೀತೀವಿ. ಆರ್ ನ ಬಲಭಾಗದಲ್ಲಿ ಯು, ಯು ಆರ್ ನ ಬಲಭಾಗದಲ್ಲಿ ಕುಳಿತಿತ್ತು. ಆರ್ ನ ಬಲಭಾಗದಲ್ಲಿ ಯು ಕುಳಿತದ. ಜಸ್ಟ್ ಖಾಲಿ ಸೆಂಟೆನ್ಸ್ ಓದಕ್ ಹೋಗ್ಬಾರ್ದು, ಇಲ್ಲೇ ಬರ್ತೀನಿ ನಾನು. ನೆಕ್ಸ್ಟ್, ಟಿ ಎಸ್ ನ ತಕ್ಷಣ ಎಡಕ್ಕೆ, ಟಿ ಎಸ್ ನ ತಕ್ಷಣ ಎಡಕ್ಕೆ ಕುಳಿತಿದ್ದನು. ಎಸ್, ಟಿ ಎಸ್ ನ ಎಡಕ್ಕೆ ಅಂತ ನೋಡ್ರಿ, ಇಲ್ಲಿ ಏನಾರ ಎಸ್ ಇದ್ದ ಅಂತದ ಇದು ಏನಾಗ್ತೈತಿ? ರೈಟ್ ಆಗ್ತೈತಿ, ಇದು ಲೆಫ್ಟ್ ಆಗ್ತೈತಿ. ಹಂಗಾರೆ ಈಗ ಎಸ್ ನ ಲೆಫ್ಟ್ ಅಂತಂದ್ರೆ ಇಲ್ಲೇ ಇರ್ಬೇಕಲ್ಲ, ಲೆಫ್ಟ್ ಅಂದ್ರೆ ಈ ಕಡೆ ಇರ್ಬೇಕಲ್ಲ, ಲೆಫ್ಟ್ ಅಂದ್ರೆ ಈ ಕಡೆ ಅಲ್ಲ. ಟಿ ಎಸ್ ನ ತಕ್ಷಣ ಎಡಕ್ಕೆ ಅಂತಾರ ಇಲ್ಲಿ ಕುಣಿಸ್ತಾನ, ಇಲ್ಲಿ ಕುಣಿಸ್ಬೋದು. ಬಟ್ ಇಲ್ಲಿ ನೋಡ್ರಿ, ಎಸ್ ನ ತಕ್ಷಣ ಎಡ ಅಂತಾರೆ ಈ ಕಡೆ ಆಗ್ತೈತಿ. ಎಸ್ ಏನ್ ಮಾಡಕ್ ಬರಂಗಿಲ್ಲ, ಇರಕ್ ಬರಂಗಿಲ್ಲ. ಎಸ್ ಇಲ್ಲೇ ಇರ್ಬೇಕು. ಅಂದ್ರೆ ಇಲ್ಲಿ ಯಾರು ಇರಂಗಿಲ್ಲ. ಈಗ ನಮ್ಗ ಅವ್ರ ವ್ಯಾಲ್ಯೂಸ್ ಫಿಕ್ಸ್ ಆಯ್ತು, ಅಂದ್ರೆ ಪ್ಲೇಸ್ ಫಿಕ್ಸ್ ಆಯ್ತು. ಅಂದ್ರೆ ಇಲ್ಲಿ ಎಸ್ ಇಲ್ಲೇ ಇರ್ಬೇಕು, ಪಿ ಇಲ್ಲೇ ಇರ್ಬೇಕು. ಅಂದ್ರೆ ಕ್ಯೂ ಎಲ್ಲಿ ಇರ್ಬೇಕು? ಅವ್ರಿಬ್ರು ಮಧ್ಯ. ಇನ್ನು ಎಸ್ ನ ತಕ್ಷಣ ಎಡಕ್ಕೆ ಯಾರು ಅಂತಾರ? ಟಿ. ಓಕೆನಾ? ಇನ್ ನೆಕ್ಸ್ಟ್ ಏನನ್ನತಾರ ಅಂದ್ರೆ, ಇಲ್ಲೊಂದು ಬಿಟ್ಟಿದ್ವಿಲ್ಲ, ಆರ್ ನ ಬಲ ಪಕ್ಕ. ನೋಡ್ರಿ, ಬಲ ಅಂದ್ರೆ ರೈಟ್ ಅಂತೇಳಿ ಹಿಂಗ್ ತೋರ್ಸಿನ. ಆರ್ ನ ಬಲ ಪಕ್ಕ ಯಾರದಾರ? ಯು ಆರ್ ನ ಬಲ ಪಕ್ಕದಲ್ಲಿ. ಆರ್ ಅಂದ್ರೆ ಇಲ್ಲದ ನಂತರ ನೋಡ್ರಿ, ಆರ್ ಬಲ ಯಾವ್ದು? ರೈಟ್ ಇದಾಗ್ತೈತಿ, ಲೆಫ್ಟ್ ಆಗ್ತೈತಿ. ಇಲ್ಲಿ ಆರ್ ಇದ್ದ ಅಂತಾರ, ಇಲ್ಲಿ ರೈಟ್ ತಗೋಬಹುದು, ಇವನ್ ತಗೋಬಹುದು. ಬಟ್ ಇಲ್ಲಿ ಆರ್ ತಗೊಂಡ್ರೆ ಈ ಕಡೆ ಆಗಂಗಿಲ್ಲ. ಸೆಟ್ ಆಗ್ತೈತಿ. ಈಗ
ಎಸ್ ಹಾಗಾದ್ರೆ ಲಾಸ್ಟ್ ಪ್ರಶ್ನೆ ಏನ್ ಕೇಳತ್ತಾರ ಅಂದ್ರ ಎಸ್ ನ ಎಡಕ್ಕೆ 3ನೇ ಸ್ಥಾನದಲ್ಲಿ ಕುಳಿತಿದೆ ಅಂದ್ರೆ ಯಾರು ಎಸ್ ನ ಎಡಕ್ಕೆ ಇಲ್ಲಿ ಎಸ್ ಅದನ ಅಂತಾರ, ಎಡ ಅಂದ್ರೆ ಈ ಕಡೆ, 3ನೇ ಸ್ಥಾನ ಅಂತಾರ 1 2 3 ಯಾರದನ ಅಂತಾರ ಆರ್ ಅದನ, ಆಪ್ಷನ್ 3 ಅನ್ನ ಸರಿ ಆಯ್ತು. ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನದ ಪ್ರಶ್ನೆ, ಇಲ್ಲಿ ಏನಾಗ್ಬೇಕು ಡಿವೈಡ್ ಆಗ್ಬೇಕು. ಎಸ್ ನೋಡ್ರಿ ಇಲ್ಲಿ ಕೂಡ ಆಲ್ರೆಡಿ ಒಂದು ಪ್ರಶ್ನೆಯನ್ನ ಬಿಡಿಸಿದೆ, ಚಿಹ್ನೆ ಬದಲಾಯಿಸಬೇಕು, ಪ್ಲಸ್ ಇದ್ದಲ್ಲಿ ಮೈನಸ್, ಮೈನಸ್ ಇದ್ದಲ್ಲಿ ಪ್ಲಸ್ ಚೆಕ್ ಮಾಡಿ ನೋಡ್ಬೇಕು ಫಸ್ಟ್. ಓಕೆ ಈಗ 2 2 ಇಂಟು 2 ಇಂಟು 236 236 ಮೈನಸ್ ಇದ್ದಲ್ಲಿ ಏನ್ ಹಾಕ್ಬೇಕು ಪ್ಲಸ್, ಪ್ಲಸ್ ಇದ್ದಲ್ಲಿ ಮೈನಸ್. ಇಲ್ಲಿ ಮೈನಸ್ ಐತೆ ಅಂದ್ರೆ ಯಾವ ಚಿಹ್ನೆ ಹಾಕ್ಬೇಕು ಈಗ ಪ್ಲಸ್ ಹಾಕ್ಬೇಕು. ಆಮೇಲೆ 2 ಪ್ಲಸ್ ಐತೆ ಅಂದ್ರೆ ಏನ್ ಚಿಹ್ನೆ ಹಾಕ್ಬೇಕು, ಇಲ್ಲಿ ಪ್ಲಸ್ ಐತೆ ಅಂದ್ರೆ ಏನ್ ಚಿಹ್ನೆ ಹಾಕ್ಬೇಕು ಮೈನಸ್ ಹಾಕ್ಬೇಕು. ಆಮೇಲೆ 36 ಡಿವೈಡೆಡ್ ಬೈ 72 ಈಕ್ವಲ್ ಟು 200 ಆಗ್ಬೇಕು. ಓಕೆ ಸೆಟ್ ಮಾಡ್ರಿ ನೋಡೋಣ ಆಗ್ತೈತಿ ಅಂತ. ಇಲ್ಲಿದ್ದಾಗ ಏನ್ ಮಾಡ್ಕೋತೀವಿ ಡಿವೈಡ್ ಮಾಡ್ಕೋತೀವಿ. ಇಲ್ಲಿ ನೋಡ್ರಿ ನಿಮ್ಗೆ ಇಲ್ಲಿ ಆನ್ಸರ್ ಸಿಕ್ಕೇ ಬಿಡ್ತೈತಿ. ಇವಾಗ ಇಲ್ಲಿ ಡಿವೈಡ್ ಆಗತೈತಿ ಏನ್ರಿ 36 2 ಅಂದ್ರೆ ಈ ಜಸ್ಟ್ ಸರ್ 2 ಅಂತ ಅನ್ನಕ್ ಹೋಗ್ಬಾರ್ದು. ಯಾಕಂತಂದ್ರ 36 ಡಿವೈಡೆಡ್ ಬೈ 2 ಅಂತಾರೆ. ಒಂದ್ ಸೆಕೆಂಡ್ ಹೋಯ್ತಾ ಇದು ಡಿವೈಡೆಡ್ ಬೈ ಇರ್ತಲ್ಲ, ಒಂದ್ ಸೆಕೆಂಡ್ ಏನೋ ಮಾಡಕ್ ಹೋಗಿ ಏನೋ ಆಗಿಬಿಡ್ತೈತಿ. 2 ಇಂಟು 236 ಪ್ಲಸ್ ಇದ್ದಲ್ಲಿ ಏನಾಗ್ಬೇಕು ಮೈನಸ್ ಇದ್ದಲ್ಲಿ ಪ್ಲಸ್ ಹಾಕ್ಬೇಕು, ಇನ್ನು ಪ್ಲಸ್ ಇದ್ದಲ್ಲಿ ಮೈನಸ್ ಹಾಕ್ಬೇಕು. 2 ಮೈನಸ್ 36 ಡಿವೈಡೆಡ್ ಬೈ 72 ಈಕ್ವಲ್ ಟು 200. ಈಗ ವಿಚಾರ ಮಾಡ್ರಿ, ಇಲ್ಲಿ ಡಿವೈಡ್ ಐತೆ ಅಂದ್ರೆ ನಂಗೆ ಈ ಆಪ್ಷನ್ ಯಾಕೋ ಆಗುದಿಲ್ಲ ಅಂತ ಅನಿಸ್ತೈತಿ. ಯಾಕಂದ್ರೆ ಈ ಡಿವೈಡ್ ಬರ್ಬೇಕ್ರಿ ಅದು, ನಾ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ತೀನಿ. ಓಕೆ ಹಾಗಾದ್ರೆ ಈಗ ಈ ಆಪ್ಷನ್ ತಗೋತೀನಿ, ಈ ಆಪ್ಷನ್ ಬಿಡ್ತೀನಿ, ಈ ಆಪ್ಷನ್ ತಗೋತೀನಿ. ತಪ್ಪ ಆಗ್ತೈತಿ ಅಂತ ಹೇಳಕ್ ಆಗುದಿಲ್ಲ, ಆಗ್ಬಹುದು ಬಟ್ ನಾ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡ್ತೀನಿ. ಓಕೆ ಯಾಕಂದ್ರೆ ಇಲ್ಲಿ ಡಿವೈಡ್ ಬರೋ ಸಂಖ್ಯೆ ಇರ್ಬೇಕಲ್ಲ ಅದಕ್ಕೆ ಒಂದ್ ಸ್ವಲ್ಪ. ಓಕೆ ಈಗ ಚೆಕ್ ಮಾಡ್ಕೊಳ್ರಿ, ಇಲ್ಲಿ ಬರೀತೀನಿ ನೋಡ್ರಿ, ಯಾಕಂದ್ರೆ ಇರ್ಲಿ ಅದಲ್ಲೇ. 2 ಡಿವೈಡ್ ಇದ್ದಲ್ಲಿ ಮೈನಸ್ ಹಾಕ್ಬೇಕು, ಮೈನಸ್ ಇದ್ದಲ್ಲಿ ಡಿವೈಡ್ ಹಾಕ್ಬೇಕು. ಇಂಟು 236 ಇಲ್ಲಿ ಮೈನಸ್ ಐತಿ ಅಂತ ಏನ್ ಹಾಕ್ಬೇಕು ಇವಾಗ ಡಿವೈಡ್ ಹಾಕ್ಬೇಕು. ಈ ನೆಕ್ಸ್ಟ್ 2 ಎಸ್ ಡಿವೈಡ್ ಬಂದೈತಾರೆ ಈ ಭಾಗ ಹೋಗ್ತೈತಿ. ಎಸ್ ಇನ್ ನೆಕ್ಸ್ಟ್ ಪ್ಲಸ್ ಇದ್ದಲ್ಲಿ ಪ್ಲಸ್ ಹಾಕ್ರಿ, ಯಾಕಂದ್ರೆ ಚೇಂಜ್ ಮಾಡೋಂಗಿಲ್ಲ. 36 ಡಿವೈಡೆಡ್ ಬೈ ಇದ್ದಲ್ಲಿ ಏನ್ ಹಾಕ್ಬೇಕು ಈಗ ಮೈನಸ್ ಹಾಕ್ಬೇಕು. 72 ಈಕ್ವಲ್ ಟು 200 ಅಂತ ಇಷ್ಟು ಬಿಡಿಸ್ಬೇಕು. ನಾವು ಇದನ್ನ ಕ್ಯಾಲ್ಕುಲೇಷನ್ ಮಾಡಿಸ್ಬೇಕು. ಈಗ ಡಿವೈಡ್ ಅಂದ್ರೆ ಫಸ್ಟ್ ಇದನ್ನ ಮಾಡ್ಕೊತೀನಿ, ಬೊಡಮಾಸ್ ಅಂತಾರೆ. 2 ಒಂದ್ರಲೆ 2 2 ಒಂದ್ರಲೆ 2 ನೆಕ್ಸ್ಟ್ ಇನ್ನ ಎಷ್ಟು ಉಳಿತು 1 ಉಳಿತು 16 ಆಯ್ತು, 2 8ರಲ್ಲಿ 16. ಓಕೆ ಇಷ್ಟು ಬಂತ ಇವಾಗ. ನೆಕ್ಸ್ಟ್ ಈ 2 ಇಂಟು 118, 2 ಇಂಟು 118 ಅಂದ್ರೆ ಎಷ್ಟಾಗ್ತೈತಿ 200 236 ಆಗುತ್ತೆ. ಇನ್ ನೆಕ್ಸ್ಟ್ ಯಾವ ಚಿಹ್ನೆ ಐತಿ ಪ್ಲಸ್ ಚಿಹ್ನೆ ಐತಿ. 36 ಮೈನಸ್ 72 ಈಕ್ವಲ್ ಟು 200 ಕ್ಲಿಯರಾ. ಈಗ ನೋಡ್ರಿ 236 ಕೂಡಿಸ್ರೆ 272 ಮೈನಸ್ 72 272 77 ಅಂದ್ರೆ 200 ಎಸ್ ಬರತೈತಿಲ್ಲ ಆನ್ಸರ್ 200 ಬರತೈತ. ನಮ್ಗೆ ಆಪ್ಷನ್ ಯಾವ್ದಾಗ್ತೈತಿ ಇದು ಸೆಟ್ ಆಗ್ತೈತಿ. ನಾ ಹೇಳ್ದೆ ನಾವು ಚಿಹ್ನೆ ಚೇಂಜ್ ಮಾಡ್ಕೋಬೇಕು, ಮಾಡ್ಕೊಂಡ ನಂತರ ಎಲ್ಲಾರ ಡಿವೈಡ್ ಬಂದಿತ್ತು ಅಂತ ತಿಳ್ಕೊಡ್ರಿ, ಆ ಸಂಖ್ಯೆ ಭಾಗ ಹೋಗ್ತಾವ ಇಲ್ಲ ಚೆಕ್ ಮಾಡ್ಬೇಕು. ಫಸ್ಟ್ ಚೆಕ್ ಮಾಡಿದ್ರಿ ಅಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ ಎಸ್ ಕ್ಲಿಯರ್ ಆಗತ್ತದ ಅಂತ ಅನ್ಕೋತೀನಿ. ಕ್ಲಿಯರ್ ಆಗತೈತಲ್ಲ. ಎಸ್ ಕ್ಲಿಯರ್ ಆಗತೈತಲ್ಲ. ಎಸ್ ಇದು ಅರ್ಥ ಆಗಿತ್ತು ಅಂತಾರ ನೋಡೋಣ. ಈ ಪ್ರಶ್ನೆಗೆ ಇದೊಂದು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ, ಇದನ್ನ ನೀವು ಸಾಲ್ವ್ ಮಾಡ್ರಿ. ನೀವು ಸಾಲ್ವ್ ಮಾಡಿದ ನಂತರ ನೆಕ್ಸ್ಟ್ ನಾ ಮತ್ತೆ ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ ಕ್ಲಾಸ್. ಓಕೆ ಸ್ವಲ್ಪ ಈ ಕ್ಲಾಸ್ ಅನ್ನು ಕ್ಲೋಸ್ ಮಾಡ್ತೀನಿ ಇಲ್ಲಿಗೆ. ನೆಕ್ಸ್ಟ್ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಇದ್ರ ಮುಂದಿನ ಪಾರ್ಟ್ಸ್ ಅನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಇದ್ರದ ಆನ್ಸರ್ ಅನ್ನ ಕಮೆಂಟ್ ಒಳಗೆ ಕಮೆಂಟ್ ಮಾಡಿ. ಓಕೆ ಎಸ್.